ಕರ್ತನನ್ನು ಆಶ್ರಯಿಸುತ್ತಾ ಪ್ರಾರ್ಥನೆ ಮಾಡುತ್ತೇವೆ. ಸ್ತೋತ್ರ 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 ಸ್ತೋತ್ರ. ದೇವರೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ನಿಮ್ಮ ಮಕ್ಕಳ ಪ್ರಾರ್ಥನೆ ಮಾಡುವಾಗ ಅವರು ಪ್ರಾರ್ಥನೆಯನ್ನು ಕೇಳಿದ್ದೇವೆ. ಯಾಕಂದರೆ ಪ್ರಾರ್ಥನೆಯಲ್ಲಿ ಬಲದ, ಪ್ರಾರ್ಥನೆಯಲ್ಲಿ ಶಕ್ತಿಯ, ಸಾಮರ್ಥ್ಯದ ಕರ್ತನೆ. ಪ್ರಾರ್ಥನೆ ಮಾಡಿಲ್ಲದರ ದೇವರೇ ಅದು ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯವೇ. ಪ್ರಾರ್ಥನೆ ಮಾಡಿದಾಗ ಮಾತ್ರ ಸಾಧ್ಯವಾಯ್ತು ಕರ್ತನೆ. ನಿನ್ನ ಮಕ್ಕಳು ಪ್ರಾರ್ಥನೆಯಲ್ಲಿ ಏನು ಬೇಡುತ್ತಾರೋ ಕರ್ತನೆ, ಅದನ್ನು ಅವರನ್ನು ಕೊಡದೆ ನೀನು ಕೊಡಬೇಕಾಗ್ತಾನೆ. ನಿನ್ನ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುವಾಗ ದೇವರೇ ನೀನೇ ನಿನ್ನ ಮಕ್ಕಳನ್ನು ರಕ್ಷಿಸು ಕರ್ತನೆ. ಯಾವ ಪಾಪ ದ್ರೋಹ ಅಪರಾಧ ಮಾಡಿರ್ತಾರೋ ಕರ್ತನೆ, ಅವೆಲ್ಲ ಕ್ಷಮೆಪಣೆ ಮಾಡುವಾಗ ತೋರಿಸು ಮಾತ್ರ ಪ್ರಾರ್ಥನೆ ಮಾಡುವಾಗ ಕರ್ತನೆ. ಒಪ್ಪಿಕೊಂಡು ಬಿಟ್ಟು ಕೊಡುವಾಗ ಅವ್ರ ಮೇಲೆ ದಯ ಇಡು ದೇವರೇ. ಅದರಿಂದ ಏನಾದರೂ ಕಷ್ಟ, ಕಣ್ಣೀರು, ದುಃಖ, ವೇದನೆ ಇದ್ರೂ ಕೂಡ ನೀನು ಪರಿಹಾರ ಮಾಡು ಕರ್ತನೆ. ಏನಾದರೂ ರೋಗ ವ್ಯಾಧಿ ಇದ್ರೂ ಕೂಡ ದೇವರೇ ನಿನ್ನ ಮಕ್ಕಳನ್ನು ಸ್ವಸ್ಥತೆ ಮಾಡಯ್ಯ. ಯಾಕಂದರೆ ಭಕ್ತಿಗೆ ನನ್ನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಅದನ್ನು ಚಿತ್ತಂತೆ ನಡೆಯುತ್ತಾನೋ ಅವನು ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ ಬಲ್ಲಿ ಒಂದು ತುಂಬ ಕರ್ತನೆ. ನಿಮ್ಮ ಮಕ್ಕಳು ಭಕ್ತಿಯಿಂದ ಪ್ರಾರ್ಥಿಸುವಾಗ ಅವ್ರ ಪ್ರಾರ್ಥನೆ ಕೇಳಿದಂತೆ. ನನ್ನ ಸೋದರ ನೀವು ಪ್ರಾರ್ಥನೆ ಮಾಡು. ಮನುಷ್ಯರ ಮುಂದೆ ಕಣ್ಣೀರು ಇಡುವುದಕ್ಕಿಂತ ದೇವರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥಿಸುವಂಥದ್ದು ಉತ್ತಮ. ಎಲ್ಲೇ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನೇ ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತು ಅದು ನಿಜಕ್ಕೂ ಸತ್ಯವಾದ ಪ್ರಿಯರೇ. ನೀವು ಆತನಲ್ಲಿ ನಂಬಿಕೆ, ವಿಶ್ವಾಸ ಇಟ್ಟು ಆತನ ಹತ್ತಿರಕ್ಕೆ ಬಂದಿದ್ದೀರಿ. ಬಂದಾಗ ಖಾಲಿ ಕೇಳೋಕೆ ಸಾಧ್ಯ ಇಲ್ಲ. ನಿಮ್ಮ ಭಾರವೆಲ್ಲ ಆತನಿಗೆ ಒಪ್ಪಿಸ್ಕೊಡ್ರಿ. ಸಹಿಸಲಾರದಂಥ ಭಾರ ಇದ್ದಿರ್ಬೋದು, ಸಹಿಸಲಾರದಂಥ ರೋಗ ವ್ಯಾಧಿಗಳಿದ್ದಿರ್ಬೋದು. ಏನಾದ್ರೂ ನೀ ದೇವರ ಸನ್ನಿಧಿಯಲ್ಲಿ ಬೇಡ್ತಿ, ಅದು ದೇವರು ನಿನ್ನನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ. ಸ್ತೋತ್ರ 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 ಸ್ತೋತ್ರ. ಇವಾಗ ನಿಮ್ಮ ಕುಟುಂಬಸ್ಥರ ವಿಷಯವಾಗಿ ಪ್ರಾರ್ಥಿಸ್ರಿ. ನಿಮ್ಮ ಕುಟುಂಬಸ್ಥರ ವಿಷಯವಾಗಿ ನಿಮ್ಮ ತಾಯಿ ತಂದೆಯಲ್ಲಿದ್ದಿರ್ಬೋದು, ನಿಮ್ಮ ಹೆಂಡತಿ, ನಿಮ್ಮ ಯಜಮಾನಿದ್ದಿರ್ಬೋದು, ನಿಮ್ಮ ಮಕ್ಕಳೇ ಆಗಿದ್ದಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರೇ ಯಾರೇ ಆಗಿದ್ದಿರ್ಬೋದು, ಅಥವಾ ಏನಂತ ಸಮಸ್ಯೆ ಎದುರ್ಕೊಳ್ಳೋದ್ರ ಗೊತ್ತಿಲ್ಲ, ಅವ್ರು ಯಾವ ರೋಗ ವ್ಯಾಧಿ ಹರನೋ ಗೊತ್ತಿಲ್ಲ, ಯಾವ ಕಷ್ಟ ಕಣ್ಣೀರಿನಲ್ಲಿ ಹರನೋರು ಗೊತ್ತಿಲ್ಲ, ಅವ್ರಿಗೆ ಕೈ ಕೆಲಸ ಅದನ್ನೆಲ್ಲ ಗೊತ್ತಿಲ್ಲ, ವ್ಯಾಪಾರ ಬಿಸ್ನೆಸ್ ಮಾಡಬೇಕೆಂಬ ಆಸೆ, ಆದರೆ ಸಹಾಯ ಇಲ್ಲೇನೋ. ವಿದ್ಯಾಭ್ಯಾಸ ಮಾಡ್ತಾರಂಥ ಮಕ್ಕಳು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಹಿಂದಾಗಿದ್ದಾರೇನೋ. ಅನೇಕ ಒಂದು ಕಷ್ಟಕ್ಕೆ ಒಳಗಾಗಿ ನಿಮ್ಮ ಕಣ್ಣೆದೆಲ್ಲ ಅವರಿಗಾಗಿ ಪ್ರಾರ್ಥಿಸ್ರಿ. ದೇವರೆಲ್ಲ ಥರ ಸಮಸ್ಯೆಗಳು ಅವರ ಒಳಗಿಂದ ಪರಿಹಾರ ಮಾಡಿ. ನಿಮ್ಮ ಕುಟುಂಬಸ್ಥರಲ್ಲಿ ಯಾರಿಗಾದ್ರೂ ರಕ್ಷಣೆಗಾಗಿ ಪ್ರಾರ್ಥಿಸ್ರಿ. ಯಾರಾದ್ರೂ ಕುಟುಂಬದ ಮೋಸ ವಿಚಾರದಲ್ಲಿ ಬಿದ್ದೋಗಿದ್ದಾರೇನೋ ಅವ್ರು ತಿರುಗಿ ದೇವ್ರ ಕಡೆ ಬರುವ ಹಾಗೆ ಪ್ರಾರ್ಥಿಸ್ರಿ. ವಿದ್ಯಾಭ್ಯಾಸ ಮಾಡಿದಿ, ಉದ್ಯೋಗ ಇಲ್ಲೇನೋ, ದೇವರೇ ನನ್ನ ಉದ್ಯೋಗ ಕೊಡುವುದಾಗಿ ಪ್ರಾರ್ಥಿಸ್ರಿ. ನಿಮ್ಮವ್ರು ಯಾರಾದರ ಮನೆಯಲ್ಲಿ ಆಗಲಿ ಅಥವಾ ಹಾಸ್ಪಿಟಲ್ನಲ್ಲಿ ರೋಗ ವ್ಯಾಧಿಯಲ್ಲಿ ಬಿದ್ದೋಗಿದ್ದಾರೇನೋ ಅವ್ರಿಗೆ ಸ್ವಸ್ಥತೆಗಾಗಿ ಪ್ರಾರ್ಥಿಸ್ರಿ. ನಿಮ್ಮವ್ರ ಮನೆಯಲ್ಲಿ ಕುಂತು ಆರಾಧನೆ ಬರದ ಹಾಗೆ ಮೆರಿತವಾದ ಒಂದು ಕೆಲಸದಲ್ಲಿ ಬಿಜಿ ಆಗಿರ್ತಾರೇನೋ ಅವ್ರು ಕೂಡ ಮುಂದಿನ ದಿನಮಾನದಲ್ಲಿ ನಾಳೆದಲ್ಲಿ ಬಂದು ದೇವರಿಗೆ ಸ್ತುತಿ ಮಾಡಲಿಕ್ಕೆ ಪ್ರಾರ್ಥಿಸ್ರಿ. ಯಾಕಂದ್ರೆ ಒಬ್ಬನಾದ್ರೂ ನಾಶವಾಗೋದು ದೇವರಿಗೆ ಇಷ್ಟ ಇಲ್ಲ. ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಬೇಕೆಂಬುದಾಗಿ ದೇವರಿಗೆ ಇಷ್ಟವಾಗ್ತದೆ. ಅದಕ್ಕಾಗಿ ಈ ಸ್ವಾಮಿ ಲೋಕಕ್ಕೆ ಬಂದಿದ್ದಾರೆ. ನಿಮ್ಮವ್ರು ಯಾರು ಮನೆಯಲ್ಲಿ ಖಾಲಿ ಸಾಧ್ಯ ಇಲ್ಲ. ದೇವರೇ ಅವ್ರಿಗೆ ಅವಕಾಶ ಕೂಡ ಅವ್ರಿಗೆ ಮಾರ್ಪಡಿಸೋದಿದೆ. ಈ ದಿನ ಪರಿಶುದ್ಧವಾಗಿರ್ತಕ್ಕಂಥ ದಿನ, ಈ ದಿನ ಮನುಷ್ಯರಿಗೆ ಆಶೀರ್ವಾದ ಬಂದಿರತಕ್ಕಂಥ ದಿನ. ದೇವರೇ ಈ ದಿನದಲ್ಲಿ ದೇವರ ಕೆಲಸದಲ್ಲಿ ಅವರು ಬಿಜಿ ಆಗಿದ್ದಾರೆ ಅನ್ನೋದಾಗಿ ಒಂದು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಿದರೆ ಒಂದು ದಿನ ಇನ್ನೊಂದು ದಿನ ದೇವರಾಗಿ ಜನ್ಮದವರು ಸ್ತುತಿ ಮಾಡಬೇಕಾದ ಅವಶ್ಯಕತೆ ಇದೆ. ನಮ್ಮ ಕುಟುಂಬಸ್ಥರಲ್ಲಿ ರಾಣಿಸೋದಕ್ಕೆ ನಾವು ಪ್ರಾರ್ಥಿಸ್ತೇವೆ. ಕಿಡ್ನಿ ಮತ್ತು ಲಿವರ್ ಸಂಬಂಧಪಟ್ಟಂಥ ರೋಗದಿಂದ, ವ್ಯಾಧಿಯಿಂದ ಅವರಿಗೆ ಬಿಡುಗಡೆ ಮಾಡು. ನೂತನ ಕಿಡ್ನಿ, ನೂತನ ಲಿವರ್ ಆಗಿ ಮಾರ್ಪಡಬೇಕಾದ ದೇಶ ನಿಮ್ಮ ಗಾಯಗಳ ಹಸ್ತ ಅವರನ್ನು ಚಾಚು ದೇವರಾಗಿ ಮುಟ್ಟಿ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಸ್ವಸ್ಥತೆ ಕೊಟ್ಟು ಒಳ್ಳೆಯ
ಅಯ್ಯ ನಿನಗೆ ಸ್ತೋತ್ರ. ಇನ್ನೊಂದು ಸಹೋದರಿಗಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ಅವಳಿಗೆ ಅವಳ ಮಕ್ಕಳು ಒಳಗಾದ್ರೆ ಸ್ಟೋರ್ಗೆ ಸಂಬಂಧಪಟ್ಟಿದ್ದಂಥ ಬೇಡಿಕೆ ನಿಮ್ಮ ಗಾಯವರಸ್ತ ಸ್ಟೋರ್ ಸಂಬಂಧಪಟ್ಟ ರೋಗ ವ್ಯಾಧಿ ಬಿಡಿ ಇವರಿಗೆ ಮುಖಾಂತರ ಪುಡಿ ಪುಡಿಯಾಗದ ಘಟನೆ ಬರ್ಬೇಕಪ್ಪ ದೇವರೇ ಅಂತ ಪ್ರಯತ್ನ ಮಾಡಿ. ಯಾಕಂದ್ರೆ 2 ಮಕ್ಕಳು ಕರ್ತಾನೆ, ಅಯ್ಯ ನೀನು ಕೊಟ್ಟಿದ್ದೆ ಸಂತಾನ ಬಹುಮಾನ ಅದು ವ್ಯಕ್ತ ಆಗಕ್ಕೆ ಸಾಧ್ಯ ದೇವರೇ. ಆ ಮಗಳು ಜೀವಿತದಲ್ಲಿ ಆತ್ಮಸ್ಟ್ರಾಂಗ್ ಸೋದರಗೋಸ್ಕರ ಪ್ರಾರ್ಥನೆ ಮಾಡೋಣ. ಆತ್ಮಸ್ಟ್ರಾಂಗ್ ಸೋದರಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ ಸ್ಪಷ್ಟವಾಗಿ. ಬಾಡಿ ಸಿವರಿಗೆ ಸಂಬಂಧಪಟ್ಟಂಥ ರೋಗ, ಮೈಯಲ್ಲಿರ್ತಕ್ಕಂಥ ರೋಗ ಒಳಗಿದೆ, ಫಿಟ್ಸ್ ಸಂಬಂಧಪಟ್ಟಂಥ ರೋಗ ಒಳಗಿದೆ. ಸುಮಾರು ದಿನವಾಯಿತು ಅವನು ಕಣ್ಣೀರಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೋಗ್ತಾನಾಗ್ತಿದ್ದಾನೆ. ಅವನಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ ಆತ್ಮಸ್ಟ್ರಾಂಗ್ ಸೋದರಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಗಾಯಗಳ ಸ್ಥಾನವನ್ನು ಮನುಷ್ಯ ಹಾಕಿ ಮಗನಿಗೆ ಹುಟ್ಟಿ ಎಲ್ಲ ಥರ ನರ್ನಾಳದಾಗಿರ್ತಕ್ಕಂಥ ರೋಗ ವ್ಯಾಧಿಯಿಂದ, ಬ್ರೈನ್ದಾಗಿರ್ತಕ್ಕಂಥ ರೋಗ ವ್ಯಾಧಿಗಳು ಸುಸುತ್ತಕೊಂಡು ಬಿಡುಗಡೆಗಳು, ಬಾಡಿ ಸೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ವ್ಯಾಧಿಯಿಂದ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಆ ಮಗನಿಗೆ ಸ್ವಸ್ಥತೆ ಮಾಡು. ದೊಡ್ಡ ಸಾಕ್ಷಿಗಾಗಿ ಒಂದು ನಿಲುವಾಗಿ ನಿಮ್ಮ ಕೃಪೆ ತೋರಿಸೋದು ನಾವು ಪ್ರಾರ್ಥಿಸ್ತೀವಿ. ಆತ್ಮಸ್ಟ್ರಾಂಗ್ ಸೋದರಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವಾಗ ನೀವು ಯಾರು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇವೋ ಅವರಿಗಾಗಿ ಪ್ರಾರ್ಥನೆ ಮಾಡು. ದೇವರೇ ಸಹೋದರಿಗಾಗಿ ನಾವು ಪ್ರಾರ್ಥಿಸ್ತಾ, ದೇವರೇ ಸಹೋದರನಿಗಾಗಿ ನಾವು ಪ್ರಾರ್ಥಿಸ್ತಾ ಆಶೀರ್ವಾದ ಮಾಡು. ಒಳ್ಳೆಯ ಆರೋಗ್ಯ, ಭಾಗ್ಯ, ಬಲ, ಶಕ್ತಿ, ಸಾಮರ್ಥ್ಯ ಕೊಡು ದೇವರೇ ಅಂತ ಪ್ರಾರ್ಥಿಸಿ. ಅವ್ರ ಕಷ್ಟ, ಅವ್ರ ಕಣ್ಣೀರು, ಅವ್ರ ದುಃಖ, ಅವ್ರ ವೇದನೆ ಪರಿಹಾರ ಮಾಡಬೇಕು ಎಂಬುದಾಗಿ ಪ್ರಾರ್ಥಿಸಬೇಕು. ಸುಖಕರ ಜೀವಿತ, ಶಾಂತಿ, ಸಮೃದ್ಧಿಯಿಂದ ಜೀವಿಸುವಾಗಿ ಕೃಪೆ ತೋರಿಸು. ಅದು ನಿನ್ನಲ್ಲಿದ್ದು ಜೀವಿಸುವಾಗೆ ಸಹಕರಿಸಿದವರು ಎಂಬುದಾಗಿ ಪ್ರಾರ್ಥಿಸಬೇಕು. ಗ್ಲೋರಿ 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 ಗ್ಲೋರಿ. ಅಯ್ಯ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನನ್ನ ಬಳಿಗೆ ಬರುವವರಿಗೆ ನಾನು ಎಂದು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಇರುತ್ತೇವೆ. ನಿಜಕ್ಕೂ ನಿನ್ನ ಮಕ್ಕಳಿನ ಹತ್ತಿರ ಬಂದಿರುವಾಗ ಕೈಗಳನ್ನು ಹಿಡ್ಕೊಂಡು ಸದಾ ಕಾಲಕ್ಕೂ ನಡೆಸ್ತಾ ಬರ್ತದೆ ಎಂಬುದಾಗಿ ನಿನ್ನ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವರೇ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ, ನಿಮ್ಮನ್ನೇ ನಾವು ಸ್ವಾಗತಿಸ್ತೇವೆ. ಕಾಯುತ್ತಿರುವೆ ಕಾಯುತ್ತಿರುವೆ
ಎದುರು ನೋಡುವಾಗ ಅದರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ನೀನು ನೋಡುವುದಾದರೆ ಅದು ಎಂದು ವ್ಯರ್ಥ ಹೋಗಕ್ಕೆ ಸಾಧ್ಯ ಇಲ್ಲ. ದೇವರು ನಿನ್ಗೆ ಆಲ್ರೆಡಿ ಬಿಡುಗಡೆ ಮಾಡಿದ್ದಾನೆ. ದೇವರು ನಿನಗೆ ಆಲ್ರೆಡಿ ಸ್ವಸ್ಥತೆ ಮಾಡಿದ್ದಾನೆ. ದೇವರು ನಿನಗ ಏನೇನು ಮಾಡಬೇಕು ಅವೆಲ್ಲವನ್ನು ಮಾಡಿ ಮುಗಿಸಿದ ನನ್ನ ಸೋದರ. ನೀ ಭಯ ಪಡಬೇಡ, ದೇವರಿನೊಟ್ಟಿಗನ. ನೀ ಭಯ ಪಡಬೇಡ, ದೇವರಿನೊಟ್ಟಿಗನ. ನಿನಗೆ ಸಹಾಯಕನಾಗಿದ್ದು, ನಾಯಕನಾಗಿದ್ದು, ದೇವರಾಗಿದ್ದು, ಒಡೆಯನಾಗಿದ್ದು, ರಕ್ಷಕನಾಗಿದ್ದು, ನಡೆಸ್ತಕ್ಕಂಥನಾಗಿದ್ದು ನಾನು. ನನ್ನ ಜೀವಿತ ಏನಾಯ್ತು, ನನ್ನ ಪರಿಸ್ಥಿತಿ ಏನಾಗಾಯ್ತು, ನಾನು ಹೇಗಿದ್ದವಳು ಹೇಗಿದ್ದವನು, ಇವತ್ತು ನನ್ನ ಜೀವಿತ ಹೇಗಾಯ್ತಲ್ಲ ಎಂಬುದಾಗಿ ನೀ ಭಯ ಪಡತಕ್ಕಂಥ ಅವಶ್ಯಕತೆ ಇಲ್ಲ. ದೇವರು ಒಂದು ಸರ್ತಿ ಅದ್ಭುತ ಮಾಡಿದ ಮೇಲೆ ತಿರುಗಿ ಯಾವ ಸೈತಾನಿಕನಲ್ಲಿ ದುಷ್ಟ ಶಕ್ತಿನೇ ಆಗಲಿ, ಮಾಟ ಮಂತ್ರ ಶಕ್ತಿಗಳೇ ಆಗಲಿ, ರೋಗ ವ್ಯಾಧಿಗಳನ್ನು ಪೀಡಿಸೋದಕ್ಕೆ ಅವಕಾಶ ಅನಿಸಿಲ್ಲ. ಯಾಕಂದ್ರೆ ಅದು ಮನುಷ್ಯ ಮಾಡಿಲ್ಲ, ದೇವರು ಮಾಡಿದ್ದಾನೆ ಸ್ಪಷ್ಟವಾಗಿ. ನಿನ್ನ ನಂಬಿಕೆ ವಿಶ್ವಾಸ ದೃಢವಾಗಿರಲಿ. ಆ ನಂಬಿಕೆ ವಿಶ್ವಾಸದಿಂದ ಕರ್ತನಿಗೆ ಸ್ತುತಿ ಮಾಡು, ಆರಾಧನೆ ಮಾಡು, ಮಹಿಮೆ ಪಡಿಸು. ಕರ್ತನನ್ನು ಬಿಟ್ಟು ಎಡಬಲ ತಿರುಗಬೇಡ. ಒಂದು ವೇಳೆ ಎಡಬಲ ತಿರುಗಿರುವುದಾದರೆ ತಿರುಗಿ ಏನಕ್ಕೆ ಸ್ವಸ್ಥತೆ ಹೊಂದಿದೋ ಆ ಸ್ವಸ್ಥತೆಯನ್ನು ಕಳೆದುಕೊಂಡೆ ಸ್ಪಷ್ಟವಾಗಿ. ದೇವರಿಗೆ ಇಷ್ಟ ಇಲ್ಲ ದೇವರಿಗೆ ಬಿಟ್ಟು ಕಾರ್ಯಗಳು ಮಾಡುವುದು. ಒಂದು ಸರ್ತಿ ಸ್ವಸ್ಥತೆ ಮಾಡಿದ್ಮೇಲೆ ತಿರ್ಗಾ ರೋಗ ವ್ಯಾಧಿಗಳು ಅಂಟಿಕೊಳ್ಳಲ್ಲ. ಆದ್ರೆ ಸೈತಾನನಿಗೆ ಅವಕಾಶ ಸಿಕ್ಕಾಗ ಸೈತಾನನನ್ನು ಸ್ಪಷ್ಟವಾಗಿ ರೀತಿ ಕಾರ್ಯ ಮಾಡ್ತದೆ ಅಂತ ನಾಗೆ ತನ್ನ ಬೇರೆ ದೇವರಿಗೆ ಅವಕಾಶ. ಈ ದಿನ
ಪಕ್ಷವಾಗಿ ನೀನು ತೋರಿಸಿದ ದರ್ಶನವನ್ನು ನೆರವೇರಿಸಪ್ಪ ಕರ್ತನೆ. ನಾನು ಪ್ರಾರ್ಥಿಸಿದ ಪಕ್ಷದಲ್ಲಿ ಯಾರ್ಯಾರು ಕರ್ತನೆ ಅನ್ನ ವಸ್ತ್ರ ಇಲ್ಲದೆ ಎಲ್ಲವನ್ನು ಕಳೆದುಕೊಂಡು ದೇವರೇ ರೋಡ್ ಮೇಲೆ ದೇವರವರಿಗೆ ಸಹಾಯಕನಾಗಿದ್ದು ರಾಷ್ಟ್ರ ದೇವರೇ. ಮುಂಬೈ ಪಟ್ಟಣದವರು ಅನೇಕ ಕುಟುಂಬಗಳು ಬಜಾರ್ ಪಾಲಾಗಿದ್ದಾರೆ ದೇವರೇ. ಎಲ್ಲವನ್ನು ಕಳೆದುಕೊಂಡಿದ್ದ ದೇವರೇ. ಆ ಪಟ್ಟಣದಲ್ಲಿ ಜನರು ಮುಖ್ಯ ಬಂದು ಅನೇಕ ನಾಶ ಮಾಡಿದಪ್ಪ ಕರ್ತನೆ. ಆದರೆ ಅವರೆಲ್ಲರನ್ನು ರಕ್ಷಿಸಪ್ಪ ಕರ್ತನೆ. ಸೋಷಿಯಲ್ ಮೀಡಿಯಾದಲ್ಲಿ ಕರ್ತನೆ ಮುಚ್ಚಿಟ್ಟಿದ ದೇವರೇ. ಆದರೆ ನಿನ್ನ ಸನ್ನಿಧಾನದಲ್ಲಿ ಯಾವುದೂ ಮುಚ್ಚಿಲ್ಲಪ್ಪ ದೇವರೇ. ನಿನ್ನ ಸನ್ನಿಧಾನದಲ್ಲಿ ಎಲ್ಲವನ್ನು ತೆರೆದ ಕರ್ತನೆ ದೇವರೇ. ನಿಮ್ಮ ಕಾರ್ಯಗಳಿಂದ ನೀನು ಬಲಪಡಿಸು ಕರ್ತನೆ. ಸಂಕಟ ಸಮಯದಲ್ಲಿ ಮಕ್ಕಳ ತಪ್ಪಿಸಿ ರಕ್ಷಿಸಯ್ಯ. ನನಗೆ ಸ್ತೋತ್ರ. ಇನ್ನು ಮುಂದುಗಡೆ ಯಾವ ದರ್ಶನ ಇಟ್ಟಿದೆ ಅವೆಲ್ಲ ನೆರವೇರ್ತಕ್ಕಂಥವಾಗಿದೆ ದೇವರೇ. ಅದಕ್ಕಾಗಿ ನಿನ್ನ ಸನ್ನಿಧಾನ ನಾವು ಮೊರೆ ಇಡ್ತೇವೆ. ನೀನು ತಾನೇ ಅದ್ಭುತ ಮಾಡಿ ನಿಮ್ಮ ಒಂದು ಬಲ ಶಕ್ತಿ ನಡೆಸ ಬರ್ತೀನಿ ಎಂಬುದನ್ನು ನಾವು ಪ್ರಾರ್ಥಿಸಬೇಕಂತಾನೆ. ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ದೇಶ ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ಅಧಿಕಾರಿಗಳನ್ನ ಹಸ್ತಪಡಿಸ್ಬಿಡ್ತೇವೆ. ಬಲಪಡಿಸಿ ಯಾವ ಗೊಂದಲಕ್ಕೆ ಒಳಗಾಗದಾಗೆ ಅದ್ಭುತವಾಗಿ ಸರಿಸಮನತೆ ಆಳ್ವಿಕೆ ಮಾಡುವಾಗ ನಿಮ್ಮ ಕೃಪೆ ತೋರಿಸುತ್ತಾನೆ. ಅಯ್ಯ, ನಮ್ಮ ಪಕ್ಷವಾಗಿ ಮಾತಾಡ್ತಕ್ಕಂಥ ನಾಯಕರು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಬೇಕಿದೆ. ನೀನು ತಾನೇ ಒದಗಿಸಿಕೊಂಡು ನಮ್ಮ ಪಕ್ಷವಾಗಿರ್ತಕ್ಕಂಥ ನಾಯಕರುಗಳಲ್ಲಿ ಕಾರ್ಯಕ್ರಮ ನಡೆಸಬಹುದು ಎಂದು ನಾವು ಪ್ರಾರ್ಥಿಸ್ತೇವೆ. ಸುರಕ್ಷಿತವಾಗಿ ನಿಮ್ಮ ರೆಕ್ಕೆಗಳನ್ನು ಆಚರಿಸಿಕೊಂಡು ಜೀವಿಸುವಾಗ ನಿಮ್ಮ ಕೃಪೆ ತೋರಿಸಲು ಪ್ರಾರ್ಥಿಸ್ತೇವೆ. ಅದ್ಭುತ ಮಾಡಿದ್ದಾರೆ. ಇವತ್ತಿನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರು ಅಥವಾ ಈ ಆನ್ಲೈನ್ ನಲ್ಲಿ ಜನರು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು. ಇವರೆಲ್ಲರನ್ನು ಬಲಪಡಿಸು. ಇವರೆಲ್ಲರೂ ನಿನ್ನ ಸ್ತುತಿ ಆರಾಧನೆ ಮಾಡಿ ಮಹಿಮೆಪಡಿಸಿ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಕೇಳಿ ನೀವು ಬೇಕಾದ ವಿಷಯದಲ್ಲಿ ನೀವು ಸಹಾಯ ಮಾಡಿ ಸಹಕಾರ ಸಂಸ್ಥೆಗಳಲ್ಲಿ ಪ್ರಾರ್ಥಿಸ್ತಕ್ಕಂಥ ಇವತ್ತಿನ ಅದ್ಭುತ ಕಾರ್ಯಗಳಿಂದ ನನ್ನನ್ನು ಸಲ್ಲಿಸ್ತೇವೆ. ಇವತ್ತಿನ ವಾಕ್ಯ ಕೇಳುವುದು ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ತಿಳಿಸಪ್ಪ. ವಾಕ್ಯ ಬಂದು ನಮ್ಮದು ಮಾತ್ರ ಬಾಯಿಬಿಟ್ಟು ನಾನು ಮಾತಾಡಿ ಪವಿತ್ರ ಆತ್ಮದೇವರಿಗೆ ಸಹಾಯ ಮಾಡುವುದರೆ ಪ್ರತಿಯೊಂದು ಆತ್ಮ ರಕ್ಷಣೆ ಸಾಧ್ಯ. ಪ್ರತಿಯೊಂದು ಕಡೆ ತಿಳಿದುಕೊಂಡು ಸ್ತುತಿ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಅದನ್ನ ಪ್ರಾರ್ಥಿಸ್ತಾರೆ. ಒಂದು ಸಮಯದಲ್ಲಿ ನನ್ನೆಲ್ಲರ ಆತ್ಮ ಪ್ರಾಣ ಸಿದ್ಧಪಡಿಸುತ್ತೇವೆ. ವಾಕ್ಯದನುಸಾರ ನನಗೆ ನನ್ನೆಲ್ಲರಿಗೆ ಅದ್ಭುತವಾಗಿ ನೀವು ಮಾತಾಡೋದಕ್ಕೆ ಸ್ತೋತ್ರ ಸಲ್ಲಿಸ್ತಾ ನನ್ನ ದೇಶ ಕುಶಲದಲ್ಲಿ ಪ್ರಾರ್ಥಿಸಿದ ಅವಶ್ಯಕ. ಆಮೇನ್ ಆಮೇನ್ ಆಮೇನ್. ಆತನು ಮಾಡ್ತಕ್ಕಂಥ ಕಾರ್ಯಗಳೆಲ್ಲ ಶ್ರೇಷ್ಠವಾಗಿರ್ತಾರೆ. ದೇವ್ರು ಎಲ್ಲವನ್ನು ಕೊಟ್ಟಿದವಾಗ ಮರ್ತೋಯ್ತಕ್ಕಂಥ ಜನ ಬಹಳಷ್ಟು ಜನ ಇರ್ತಾರೆ. ದೇವರು ಮಳೆ ಕೊಟ್ಟಾಗ ಬೆಳೆಗಳು ಅದ್ಭುತವಾಗಿ ಬೆಳಿತಾವ, ಹೊಲ ಅದ್ಭುತವಾಗಿ ಬೆಳೆಸ್ತಕ್ಕಂಥವಾಗಿರ್ತದ. ಆದರೆ ದೇವ್ರ ಕಾರ್ಯ ಮಾಡಿದಾಗ ಆ ಕಾರ್ಯಕ್ಕಾಗಿ ಜನ ಇದು ನೋಡ್ತಕ್ಕಂಥದ್ದಾಗಿದ್ದಿಲ್ಲ. ಅದಕ್ಕೆ ದೇವ್ರಿಗೆ ಕೊಡ್ತಕ್ಕಂಥದ್ದು ಕೂಡ ಗೊತ್ತದ, ದೇವ್ರಿಗೆ ತೆಗೆದುಕೊಳ್ತಕ್ಕಂಥದ್ದು ಕೂಡ ಗೊತ್ತದ. ಕೊಡುವವನು ಆತನೇ, ತೆಗೆದುಕೊಳ್ಳುವವನು ಕೂಡ ಆತನೇ. ಬಟ್ ದೇವರು ಕೊಟ್ಟಾಗ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆತನಿಗೆ ಮೊರೆ ಇಟ್ಟು ಆತನು ಕೊಟ್ಟಿರ್ತಕ್ಕಂಥದ್ದು ಶ್ರೇಷ್ಠವಾಗಿ ಎಂಬುದಾಗಿ ಹಿಡ್ಕೊಂಡು ನಾವು ಅದು ಕರ್ತನ ಸನ್ನಿಧಿಗೆ ಅಥವಾ ಒಳ್ಳೆಯ ಕಾರ್ಯಕ್ಕಾಗಿ ನಾವು ಉಪಯೋಗ ಮಾಡಿದಾಗ ಇನ್ನೂ ದೇವರು ಕೊಡ್ತಾನೆ ಇರುತ್ತೋ ಅದು ದೇವರನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರ ಹೇಗಿರ್ತದೋ ದೇವರು ಅದಕ್ಕಿಂತ ಶ್ರೇಷ್ಠವಾಗಿರ್ತಾನೆ ದೇವರು. ಸಮುದ್ರದಲ್ಲಿ ಒಂದು ಬ್ಯಾಲರ್ ನೀರು ತೆಗೆದ್ರಿ ಏನು ಫರಕ್ ಬೀಳಲ್ಲ. ಒಂದು ಹಳದಾಗಿಂದ ಒಂದು ಟ್ಯಾಂಕ್ ನೀರು ತೆಗೆದ್ರಿ ಏನು ಫರಕ್ ಬೀಳಲ್ಲ. ಎಷ್ಟು ಲೀಟರ್ಸ್ ನೀರು ತೆಗೆದ್ರು ಕೂಡ ಏನು ಫರಕ್ ಬೀಳಲ್ಲ. ಹೊಸ ನೀರು ತಂದು ಸೇರ್ತಕ್ಕಂಥಾಗಿರ್ತದೆ. ಹಾಗೆ ದೇವ್ರ ಕಾರ್ಯಗಳು ಕೂಡ ಹೇಗಿರ್ತಾವಂದ್ರ ದೇವ್ರು ಕೊಟ್ಟಿರುವಾಗ, ದೇವ್ರು ಅದ್ಭುತ ಮಾಡಿರುವಾಗ ಆ ಅದ್ಭುತ ನಾವು ಹಿಡ್ಕೊಂಡು ಕಾಪಾಡಿಕೊಂಡು ನಡೆಯುವಾಗ ದೇವ್ರು ಇನ್ನೂ ಕೊಡ್ತಕ್ಕಂಥನಾಗಿರ್ತಾನೆ ಹೊರತು ದೇವ್ರು ತೆಗೆದುಕೊಳ್ತಕ್ಕಂಥನಾಗಿ ಅಲ್ಲೇ ಅಲ್ಲ ದೇವರು. ಅನೇಕ ಜನರು ವಿರುದ್ಧವಾಗಿ ಮಾತುಗಳಾಡ್ತಾರ, ವಿರುದ್ಧವಾಗಿ ಕಾರ್ಯಗಳು ಮಾಡ್ತಾರ. ಆದರೆ ದೇವರು ಆಕಾಶದಿಂದ ನೋಡ್ತಕ್ಕಂಥನಾಗಿದ್ದಾನೆ ದೇವರು. ಒಂದು ಮಾತು ಹೇಳ್ತಾನೆ ದೇವರು ಸ್ಪಷ್ಟವಾಗಿ, ನಿಮ್ಮ ಹೃದಯವೇ ದೇವರ ಆಲಯವಾಗಿದೆ. ಏನು ಆಲಯದ? ನಿಮ್ಮ ಹೃದಯವೇ ದೇವರ ಆಲಯವಾಗಿದೆ. ಬಟ್ ಹೃದಯ ದೇವರ ಆಲಯದ ಅಂತೇಳಿ ಮನೆಯಲ್ಲಿ ಕುಂತು ಆರಾಧನೆ ಮಾಡ್ತಕ್ಕಂಥದ್ದಿಲ್ಲ. ದೇವರು ಕೊಟ್ಟಿರ್ತಕ್ಕಂಥ ದಿನ ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಆ ಶ್ರೇಷ್ಠವಾಗಿರ್ತಕ್ಕಂಥ ದಿನದಲ್ಲಿ ದೇವರು ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿಕೊಟ್ಟು ನೀವು ಆರಾಧನೆ ಮಾಡಿದಾಗ ಆ ದಿನ ಎಷ್ಟು ಆಶೀರ್ವಾದ ನಿಮಗೆ ಬೇಕು ಅಷ್ಟು ಆಶೀರ್ವಾದ 100% ದೇವರು ನಿಮ್ಮನ್ನು ಕೊಟ್ಟಂತೀವಿ. ಒಂದು ದಿನ 1000 ವರ್ಷ ಒಂದೇ ದಿನ ಎಂಬುದಾಗಿ ಯಾಕೆ ದೇವರು ಈ ವಿಷಯವಾಗಿ ಲೆಕ್ಕ ಹೇಳ್ತಾನಂದ್ರೆ, ಒಂದು ದಿನ ಕೂಡ ದೇವ್ರ ಸನ್ನಿಧಿ ನಾವು ಮಿಸ್ ಆಗಲಕ್ಕೆ ಸಾಧ್ಯ ಇಲ್ಲ. ಅದು ಶ್ರೇಷ್ಠವಾಗಿರ್ತಕ್ಕಂಥ ದಿನ, ಶ್ರೇಷ್ಠವಾಗಿರ್ತಕ್ಕಂಥ ದಿನದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಅದಕ್ಕಾಗಿ ದೇವರಿಗೆ ಕೊಡ್ತಕ್ಕಂಥದ್ದು ಕೂಡ ಗೊತ್ತದ, ದೇವರಿಗೆ ತೆಗೆದುಕೊಳ್ತಕ್ಕಂಥದ್ದು ಕೂಡ ಗೊತ್ತದ. ಎಲ್ಲಿ ಮಳೆ ಸುರಿಸ್ಬೇಕು, ಎಲ್ಲಿ ಮಳೆ ಸುರಿಸ್ಬಾರ್ದು ಗೊತ್ತದ. ಮನುಷ್ಯ ಯಾವುದು ತಡ್ಕೊಂಬಲ್ಲ. ಹಲ್ಲೆಲೂಯಾ.
ಆದರೆ ದೇವ್ರ ಕಾರ್ಯ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮನುಷ್ಯ ಏನಿದ್ರು ಕೂಡ ಪರವಾಗಿಲ್ಲ, ಆದರೆ ದೇವ್ರ ಕಾರ್ಯ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮನುಷ್ಯನ ಮನಸ್ಸನ್ನು, ಹೃದಯನ ನೋಡಿ, ಮನಸಂಕಲ್ಪನ ದೇವರು ನೋಡಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಯಾಕಂದರೆ ನಾಳೆಗೆ ಏನು ಬೇಕು ಗೊತ್ತು, ನಿದ್ರೆಯಲ್ಲಿ ದೇವರು ನಿಮ್ಗೆ ಕೊಡ್ತಾನೆ. ನಾಳೆಗೆ ಏನು ಊಟ ಮಾಡ್ತೀರಿ, ಏನು ಆಹಾರ ಸೇವನೆ ಮಾಡ್ತೀರಿ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬರಬೇಕು, ಯಾವ ಕಾರ್ಯ ಮಾಡಬೇಕು, ಯಾವುದು ಕಾರ್ಯ ಮಾಡಬಾರ್ದು, ಯಾವ ಎಂಬುದಾಗಿ ಒಳ್ಳೇದು ಎಷ್ಟಿರ್ತೋ ದೇವರು ನಿಮಗೆ ನಿದ್ರೆಯಲ್ಲಿ ಕೊಟ್ಟಿರ್ತಾನೆ. ಕೆಟ್ಟದ್ದು ಮಾತ್ರ ದೇವ್ರಿಗೆ ಸಂಬಂಧಪಟ್ಟದಾಗಿರ್ತಕ್ಕಂಥದ್ದು ಅಲ್ಲೇ ಅಲ್ಲ. ಅದಕ್ಕಾಗಿ ಗೊತ್ತಿನ ಸಂದೇಶದ ಕಡೆನೇ ಹೋಗೋಣ. ಸ್ಪಷ್ಟವಾಗಿ 2 ಕೊರಿಂಥದವರಿಗೆ 5ನೇ ಅಧ್ಯಾಯ 1ನೇ ವಚನ ಓದ್ರಿ. ಭೂಮಿಯ ಮೇಲಿರುವ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿ ಇರುವಂತದಾಗಿದೆ. ಯಾವ್ದು ಮನೆ? ಇಲ್ಲಿಂದ ಮನೆಯ, ಪರಲೋಕದ ಮನೆಯ? ಎಲ್ಲಿಂದ ಮನೆ? ಇಲ್ಲಿರ್ತಕ್ಕಂಥ ಮನೆ, ನಮ್ಮ ಕೈಯಿಂದ ಕಟ್ಟಿರ್ತಕ್ಕಂಥ ಮನೆ, ಅದು ಇಲ್ಲಿರ್ತಕ್ಕಂಥದ್ದು. ಆದರೆ ಪರಲೋಕದಲ್ಲಿರ್ತಕ್ಕಂಥ ಮನೆ ಅದು ಕೈಯಿಂದ ಕಟ್ಟಿರ್ತಕ್ಕಂಥ ಮನೆ ಅಲ್ಲ, ಅದು ಶಾಶ್ವತವಾಗಿರ್ತಕ್ಕಂಥ ಮನೆ. ಇಲ್ಲಿಂದ ಮನೆ 10 ವರ್ಷ ಉಪಯೋಗ ಮಾಡ್ತಿರ್ಬೋದು, 20 ವರ್ಷ, 30 ವರ್ಷ, 40, 50 ವರ್ಷ, 100 ವರ್ಷ ಇಲ್ಲಿನ ಮನೆಗಳು ನೀವು ಉಪಯೋಗ ಮಾಡ್ತಕ್ಕಂಥರಾಗಿರ್ಬೋದು. ಆದರೆ ಈ 100 ವರ್ಷದೊಳಗೆ ಇಲ್ಲಿರ್ತಕ್ಕಂಥ ಮನೆಗಳಿಗೆ ಅನೇಕ ಒಂದು ರಿಪೇರಿಂಗ್ ಕೆಲಸ ಮಾಡಬೇಕಾಗ್ತದೆ. ಕರೆಕ್ಟ್ ಅಲ್ಲ? ಇಲ್ಲಿರ್ತಕ್ಕಂಥ ಮನೆಗಳಿಗೆ ಅನೇಕ ಒಂದು ರಿಪೇರಿಂಗ್ ಇರ್ತಕ್ಕಂಥ ಕೆಲಸ ಮಾಡಲೇಬೇಕಾಗಿರ್ತದ. ಮತ್ತು ಇಲ್ಲಿಂದ ದೇಹಗಳಿಗೆ ಕೂಡ ಅನೇಕ ಸರ್ತಿ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗ್ತದೆ. ಇಲ್ಲಿಂದ ದೇಹಗಳು ಅನೇಕ ಒಂದು ರೋಗ ವ್ಯಾಧಿಗಳಿಗೆ, ಸಂಕಟ ಕಷ್ಟಗಳಿಗೆ, ರೋದನೆ ವೇದನೆಗಳಿಗೆ ಒಳಗಾಗಿರ್ತಾವ. ಇಲ್ಲಿಂದ ದೇಹಗಳಿಗೆ ಸ್ಪಷ್ಟವಾಗಿ ಔಷಧಿ 100% ಬೇಕೇ ಬೇಕು. ಯಾಕಂದರೆ ಇದು ಮಣ್ಣಿಂದ ತೆಗೆಯಲ್ಪಟ್ಟಿರ್ತಕ್ಕಂಥ ದೇಹವಾಗಿದೆ. ಇಲ್ಲಿರ್ತಕ್ಕಂಥ ಮನೆ ಬಂಡೆಗಳಿಂದ ಕಟ್ಟಲ್ಪಟ್ಟಿರ್ತಕ್ಕಂಥ ಮನೆಗಳು, ಮಣ್ಣಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಮನೆಗಳಿಂದ, ಗುಡಿಸುಗಳು ಹಾಕಿರ್ತಕ್ಕಂಥ ಮನೆಗಳು ಇಲ್ಲಿಂದ ಹೋಗ್ತವೆ. ಆದರೆ ಇಲ್ಲಿ ಶಾಶ್ವತವಾಗಿ ಯಾವುದೂ ಇಲ್ಲ. ಯಾರ ಮನುಷ್ಯ ಶಾಶ್ವತ ಕಾಲವಾಗಿ 2000 ವರ್ಷ ಹಿಡ್ಕೊಂಡು ಇಲ್ಲಿವರೆಗೆ ಬದುಕಿನೋರು ಯಾರ ಹರಣ? ಅದಕ್ಕಿಂತ ಮುಂಚೆ ಹಿಡ್ಕೊಂಡು ಮತ್ತಾರ ಬದುಕಿರ್ತಕ್ಕಂಥ ವ್ಯಕ್ತಿಗಳು ಇನ್ನೂ ಯಾರ ಹರಣ ಲೋಕದಲ್ಲಿ? ಯಾರು ಇಲ್ಲ. ಯಾವ ವ್ಯಕ್ತಿ ಶಾಶ್ವತ ಕಾಲವಾಗಿ ಬದುಕಿದಿಲ್ಲ. ಆದರೆ ಬದುಕ್ತಾನ ಯಾವ ವ್ಯಕ್ತಿ ಅಂದರೆ ದೇವರಿಗೆ ನಂಬಿರ್ತಕ್ಕಂಥ ವ್ಯಕ್ತಿ. ಇಲ್ಲಿಂದ ಮನೆಯಲ್ಲಿ ಶಾಶ್ವತವಾಗಿ ಮನುಷ್ಯ ಅವನು ನಿವಸಿಸಲಾದರೆ ಪರಲೋಕದ ಮನೆಯಲ್ಲಿ ಶಾಶ್ವತವಾಗಿ ಆತನು ನಿವಸಿಸ್ತಕ್ಕಂಥನಾಗಿರ್ತಾನೆ. ಪರಲೋಕದ ಮನೆ ಅಲ್ಲಿ ಶಾಶ್ವತವಾಗಿ ನೀವು ನಿವಸಿಸಬೇಕಾದ್ರೆ ಒಂದು ಜ್ಞಾಪಕವಿರಬೇಕು, ನೀವು ಕರ್ತನಿಗೆ ಒಳಗಾಗಿರ್ಬೇಕು. ನೀವು ದೇವರಿಗೆ ಒಳಗಾಗಿದ್ದು ನೀವು ಸ್ತುತಿ ಮಾಡ್ತಕ್ಕಂಥರಾಗಿರ್ಬೇಕು. ದೇವರಿಗೆ ಒಳಗಾಗಿದ್ದು ನಿಮ್ಮ ಕೆಲಸ ಕಾರ್ಯ ಇರಲಿ, ಅಥವಾ ನಿಮ್ಮ ವ್ಯಾಪಾರ ಬಿಸ್ನೆಸ್ ಇರಲಿ, ಅಥವಾ ನಿಮ್ಮ ಉದ್ಯೋಗನೇ ಇರಲಿ, ಅಥವಾ ನಿಮ್ಮ ಕೈ ಕೆಲಸನೇ ಇರಲಿ, ಇಲ್ಲಿಂದ ಈ ಸ್ಥಳದಲ್ಲಿರ್ತಕ್ಕಂಥ ನೀವು ದೇವರಿಗೆ ಒಳಗಾಗಿದ್ದು ನೀವು ಮಾಡುವಾಗ ದೇವ್ರ ಕಾರ್ಯ ಮಾಡ್ತಾನೆ. ದೇವರನ್ನು ಬಿಟ್ಟು ನೀವು ಏನು ಮಾಡ್ಲಿಕ್ಕೆ ಸಾಧ್ಯ? ಕೀರ್ತನೆಗಾರ ಹೇಳ್ತಾನೆ, ದೇವರನ್ನು ಬಿಟ್ಟವರೇ ಹಿಂದು ತಿರುಗಿ ಬಂದು ನಿಮ್ಮನ್ನು ಹರಿದು ಹಾಕುವನೆಂಬುದಾಗಿ. ದೇವರಿಗೆ ಬಿಟ್ಟಿರ್ತಕ್ಕಂಥ ಜನಗಳಿಗೆ ಅವರು ಒಂದಿನ ಹರಿತಕ್ಕಂತ ಹೊರತು ಅವ ಯಾವುದೇ ಕೆಲಸಕ್ಕೆ ಬರಲ್ಲ ಪ್ರೇರೆ. ಆದರೆ ನಮ್ಮ ಸಂಕಲ್ಪ ಬೇರೆ, ದೇವ್ರ ಸಂಕಲ್ಪದೇ ಬೇರೆ. ಅದಕ್ಕೆ ಹೇಳ್ತಾನ, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ಎಂಬುದಾಗಿ. ಈ ದೇಹ ಇಲ್ಲಿಂದು ಕಿತ್ತು ಹಾಕಲ್ಪಟ್ಟರು ಕೂಡ ಪರಲೋಕದಲ್ಲಿ ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ಮನೆ, ಅಲ್ಲಿ ಗುಡಾರ ನಿಮಗದ. ಇಲ್ಲಿಂದ ಮನೆ ಅದು ಬಿದ್ದೋದ್ರು ಕೂಡ, ಒಡೆದೋದ್ರು ಕೂಡ ಅದು ಯಾವುದು ಕರೆಕ್ಟಾಗಿ ಒಂದು ಫೌಂಡೇಶನ್ ಹಾಕಿ, ಒಂದು ಪಿಲ್ಲರ್ ಹಾಕಿ ನಿಲ್ಲಿಸ್ಲಿಕ್ಕಾಗಲ್ಲ ಶಾಶ್ವತ ಕಾಲ. ಆದರೆ ಅಲ್ಲಿನ ಮನೆಗೆ ಫೌಂಡೇಶನ್ ಅದ, ಅದು ಶಾಶ್ವತ ಕಾಲವಾಗಿ ಇರ್ತಕ್ಕಂಥವ್ರ ಪ್ರೇರೆ. ಅಲ್ಲಿರ್ತಕ್ಕಂಥ ಮನೆಗೆ ಫೌಂಡೇಶನು ಕ್ರಿಸ್ತನ ಪ್ರೇರೆ. ಅಲ್ಲಿರ್ತಕ್ಕಂಥ ಮನೆಗೆ ಫೌಂಡೇಶನು, ಫೌಂಡರು ಕ್ರಿಸ್ತನೇ. ಕ್ರಿಸ್ತನು ಇಲ್ಲದೆ ಯಾವುದೋ ಕಾರ್ಯಗಳು ಆಗಲ್ಲ. ಕ್ರಿಸ್ತನು ಮಾಡಿರ್ತಕ್ಕಂಥ ಕಾರ್ಯಗಳು ಇಷ್ಟು ಶ್ರೇಷ್ಠಭಾವ, ಅಷ್ಟು ಶ್ರೇಷ್ಠವಾಗ್ತದೆ. ಅದಕ್ಕೆ ಹೇಳ್ತಾನೆ, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗೆ ಉಂಟೆಂದು ಬಲ್ಲೆವು ಎಂಬುದಾಗಿ ಅಪೊಸ್ತಲನಾದ ಪೌಲ್ 2ನೇ ಕೊರಿಂಥದ ಸಭೆಗ ಸ್ಪಷ್ಟವಾಗಿ ಹೇಳ್ತಾನೆ. ಈ ಕೊರಿಂಥೆ ಸಭೆಗಳಲ್ಲಿ ಪೌಲನು ಎಲ್ಲೆಲ್ಲಿ ಹೋಗಿ ಸುವಾರ್ತೆ ಪ್ರಕಟಿಸೇನೋ, ಯಾವ ಪ್ಲೇಸ್ಗಳಲ್ಲಿ ಹೋಗಿ ಸುವಾರ್ತೆ ಪ್ರಕಟಿಸೇನೋ,
ಯಾವ ಸಭೆಗಳಲ್ಲಿ ಸುವಾರ್ತೆ ಪ್ರಕಟಿಸಿದನೋ, ಯಾವ ಜನರ ಮುಂದೆ ಸುವಾರ್ತೆಯನ್ನು ಪ್ರಕಟಿಸಿದನೋ, ಆಯಾ ಜನರೆಲ್ಲ ದೇವರನ್ನು ನಂಬಿ ಅವರು ಸ್ತುತಿ ಮಾಡ್ಯಾರ. ಕೆಲವರು ಪೌಲನಿಗೆ ದ್ವೇಷಿಸರ ದೇವರು, ಪೌಲನಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ಯಾರ. ಪೌಲನಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ರು ಕೂಡ ಪೌಲನು ಹಾಗೆ ಸುಮ್ಮನೆ ಕುಂತಿಲ್ಲ. ಪೌಲನಿಗೆ ದ್ವೇಷಿಸಿದ್ರು ಕೂಡ ಪೌಲನ ಹಾಗೆ ಸುಮ್ಮನೆ ಕುಂತಿಲ್ಲ. ಪೌಲನಿಗೆ ಕಲ್ಲ ಸುಡಿದ್ರು ಕೂಡ, ಬಡಿಗೆ ಸುಡಿದ್ರು ಕೂಡ, ಪೌಲನ ಸ್ಥಿತಿ ಪರಿಸ್ಥಿತಿ ಎಲ್ಲ ಟೋಟಲಿ ಬಿದ್ದರು ಕೂಡ ಪೌಲನು ದೇವರಿಗೆ ಸ್ತುತಿ ಮಾಡ್ತಕ್ಕಂಥ ವಿರುದ್ಧವಿಲ್ಲ. ಪೌಲನಿಗೆ ಹೊಡೆದು ಮೈಯೆಲ್ಲ ಹೊಡೆದಾಗ ಪೌಲನು ನೆಲ್ಸಮನಾಗಿ ಬಿದ್ದೋಗೆ ಸತ್ತೋಗೆ ನೀವು ಅಂತೇಳಿ ಕಾಲಿಗೆ ಹಗ್ಗ ಕಟ್ಟಿ ಊರ್ ಹೊರಗೆ ಎಳ್ಕೊಂಡು ಹೋಗ್ಯಾರಂತ. ಊರ್ ಹೊರಗೆ ಎಳ್ಕೊಂಡು ಹೋಗಿ ಪೌಲನಿಗೆ ಊರ್ ಹೊರಗೆ ಬಿಟ್ಟರು ಕೂಡ ಮತ್ತ ಅವನು ನೋಡಲಿಕ್ಕೆ ಮತ್ತೊಂದು ಸಭೆದಲ್ಲೋಗಿ ಆತನ ಸುವಾರ್ತೆ ಪ್ರಕಟಿಸ್ಲಿಕ್ಕೆ. ಮೈಯೆಲ್ಲ ಗಾಯ ಅದ, ನಡಿಲಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಕೂಡ್ಲಕ್ಕಾಗಲ್ಲ, ಮೈಯೆಲ್ಲ ಗಾಯಗಳವ. ಆ ಮೈಯೆಲ್ಲ ಗಾಯ ಉಳ್ಳವನಾಗಿತ್ತು ಮತ್ತೊಂದು ಸಭೆದಲ್ಲೋಗಿ ಆತನ ಮಾಡ್ತಾನ ಸುವಾರ್ತೆ ಪ್ರಕಟಿಸ್ತಕ್ಕಂಥನಾಗಿತ್ತು. ನನ್ನ ಸಹೋದರಿ ಸಹೋದರ, ನಿಮಗೆ ಏನೇ ರೋಗ ಇದ್ದಿರ್ಬೋದು, ಏನೇ ವ್ಯಾಧಿ ಇದ್ದಿರ್ಬೋದು, ಏನೋ ಸಂಕಟ ಇದ್ದಿರ್ಬೋದು, ಕೆಲವೊಂದು ಪರಿಸ್ಥಿತಿಗಳು ಹಂಗೆ ಇರ್ತಾವಿಲ್ಲ ಅಂತಿಲ್ಲ. ಆದರೆ ಆ ಸ್ಥಿತಿಯ ಪರಿಸ್ಥಿತಿಯಲ್ಲಿ ಕೂಡ ದೇವ್ರಿಗೆ ನೀವು ಮರೆತು ಹೋಗೋದಾಗಿ ದೇವ್ರಿಗೆ ನೀವು ಸ್ತುತಿ ಮಾಡ್ತಕ್ಕಂಥರಾಗಿರ್ಬೇಕು, ದೇವ್ರಿಗೆ ನೀವು ಮಹಿಮೆ ಪಡಿಸ್ತಕ್ಕಂಥರಾಗಿರ್ಬೇಕು. ದೇವ್ರು ನಿಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯ ಮಾಡ್ಯಾನಲ್ಲ, ನಿಮಗೆ ದೇವರು ಉಪಕಾರಿಯಾಗಿದ್ದಾನಲ್ಲ, ದೇವ್ರು ನಿಮಗೆ ಬಹಳಷ್ಟು ಪ್ರೀತಿ ಮಾಡ್ಯಾನಲ್ಲ, ಆ ಪ್ರೀತಿ ನೀವು ಎಷ್ಟೇನು ಮಾಡಿದ್ರು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಾತ್ರ ನೀವು ತಿಳ್ಕೊಂಡಿರ್ಬೇಕು, ರೋಗನಿರಲಿ ವ್ಯಾಧಿನಿರಲಿ, ನಿಮ್ಮ ನಡಿಲಕ್ಕ ಹೇಳಕ್ ಕೂಡಕ್ಕೆ ಬರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ದೇವ್ರ ಆಲಯದಲ್ಲಿ ಬಂದು ನೀವು ಎಷ್ಟು ಸ್ತುತಿ ಮಾಡ್ತೀರಿ, ಎಷ್ಟು ಮಹಿಮೆ ಪಡಿಸ್ತೀರಿ. ದೇವ್ರ ನಿಮ್ಮ ಆತ್ಮ ಪ್ರಾಣವನ್ನು ಒಪ್ಪಿಸ್ಕೊಟ್ಟು ನೀವು ಆರಾಧಿಸುವಾಗ ದೇವರೇ ನಿಮ್ಮನ್ನು ತಿರುಗಿ ಬಲಪಡಿಸೋನಿರುತ್ತೆ. ದೇವರು ನಿಮ್ಮನ್ನು ಬಿಟ್ಟು ಬಿಡುವವನು ಅಲ್ಲ. ಯಾಕಂದ್ರೆ ನಿಮಗೆ ಪರಲೋಕದಲ್ಲಿ ಒಂದು ಕಟ್ಟಡವು ಅದ, ಪರಲೋಕದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಒಂದು ಮನೆ ಅದ. ಆ ಪರಲೋಕದಲ್ಲಿ ಇರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಮನೆಗಾಗಿ ನೀವು ತಗೋಪಡ್ಬೇಕು ಹೊರತು ಭೂಲೋಕದ ಮನೆಗಾಗಿ ಅಲ್ಲ. ಭೂಲೋಕದ ಮನೆಯಲ್ಲಿ ಬಹಳಷ್ಟು ತಗೋಪಡ್ತೀರಿ ನೀವು. ಇದು ನಂದು ಒಂದೇ ಒಂದು ಇಂಚು ಜಗದ ಕಡೆದು ಜಗಳ, ಕಿರಿಕಿರಿ, ತಂಟೆಗಳು, ಹತ್ಯೆಗಳು, ಕೊಲೆ, 3-4 ಮಂದಿ ನೆಲ್ಸಮನಾಗ್ಲತ್ತಾರ ಪ್ರಯತ್ನಿತವಾಗಿ. ಒಂದು ಇಂಚು ಒಂದು ಗದ ಜಗದ ವಿಷಯದಾಗಿ ಹತ್ಯೆಗಳಾಗ್ಲತ್ತಾವ ಪ್ರೇಯರು. ಇಲ್ಲಿಂದ ಭೂಲೋಕದಲ್ಲಿ ಇರ್ತಕ್ಕಂಥ ಮನೆಗಾಗಿ, ಸ್ಥಳಕ್ಕಾಗಿ ಎಷ್ಟು ನೀ ತೌಕಪಟ್ಟಿ ಓಡ್ತಿ ನೋಡು, ಅಲ್ಲಿಂದಕ್ಕಾಗಿ ನೀವು ತೌಕ ಪಡ್ಬೇಕಷ್ಟು. ಇಲ್ಲಿಂದಕಿನ ಅಲ್ಲಿ ನಿಮ್ಗೆ ಶ್ರೇಷ್ಠವಾಗದ. ಇಲ್ಲಿ ಶಾಶ್ವತ ಕಾಲವಾಗಿರ್ತಕ್ಕಂಥದ್ದಲ್ಲ ನಿಂದು, ಇದು ಶಾಶ್ವತ ಕಾಲವಾಗಿರ್ತಕ್ಕಂಥ ಪ್ರದೇಶವು ನಿಂದಲ್ಲ. ನಿನಗಿರ್ತಕ್ಕಂಥ ಪ್ರದೇಶವು ಒಂದದ ಪರಲೋಕದಲ್ಲಿ. ಈ ಭೂಲೋಕದ ಮನೆ ಕೈಯಿಂದ ಕಟ್ಟಿದ ಮನೆ ಅದ, ಪರಲೋಕದ ಮನೆ ಕೈಯಿಂದ ಕಟ್ಟಿರ್ತಕ್ಕಂಥ ಮನೆ ಅಲ್ಲ. ಪರಲೋಕದ ಮನೆಯಲ್ಲಿ ಅದು ದೇವರು ನಿವಾಸಿಸ್ತಕ್ಕಂಥ ಮನೆ. ದೇವರು ಯಾವ ಸ್ಥಳದಲ್ಲಿರ್ತೋ ನಿನ್ಗಳು ಅದೇ ಸ್ಥಳದಲ್ಲಿರಬೇಕೆಂಬುದಾಗಿ ದೇವರ ಒಂದು ಉದ್ದೇಶ, ಒಂದು ಸಂಕಲ್ಪ ಹಾಕೊಂಡಾಗಿದೆ ಪ್ರೇಯರು. ನನ್ನ ಸೋದರಿ ಗೊತ್ತು, ದೇವ್ರ ಕಡೆ ಮನಪೂರ್ವಕ ಸಂಪೂರ್ಣವಾಗಿ ತಿರುಗಿಕೊಂಡು ಆ ಪರಲೋಕದ ಒಂದು ಮನೆ ವಿಷಯದಲ್ಲಂದರೆ ಕ್ರಿಸ್ತನಿಗಾಗಿ ಒಂದು ನೀನು ಜೀವಿಸುವುದಾದರೆ ನಿನಗೆ ಪರಲೋಕದಿರ್ತಕ್ಕಂಥ ಮನೆ ಇದೆ. ನೀನು ಕೆಲಸ ಮಾಡು, ವ್ಯಾಪಾರ ಬಿಸ್ನೆಸ್ ಮಾಡ್ಕೊ, ನೀನು ಉದ್ಯೋಗ ಮಾಡ್ಕೊ, ನೀನು ವಿದ್ಯಾಭ್ಯಾಸ ಮಾಡು, ನೀ ಯಾವ ಒಳ್ಳೆ ಕೆಲಸ ಮಾಡ್ಬೇಕಂಬ ನಿನ್ನ ಆಸೆದ, ದಾನ ಧರ್ಮ ಮಾಡ್ತಕ್ಕಂಥದ್ದು ಮಾಡು. ಇನ್ನೂ ನಿನಗೆ ಏನು ಮಾಡ್ಬೇಕೆಂಬ ಉದ್ದೇಶದ ಅಷ್ಟು ನೀನು ಮಾಡ್ತಾ ಇರು, ಇಲ್ಲಂತಿಲ್ಲ. ಆದರೆ ನೀನು ಮಾಡುವುದು ದೇವ್ರು ನೋಡುವಾಗ ಅದು ಸಂತೋಷ ಪಡಬೇಕು. ಅಂಥ ಕೆಲಸನೇ ಮಾಡ್ಬೇಕು ಹೊರತು ಲೋಕಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡೋದಕ್ಕಾಗಿ ನಿನಗೆ ಅವಕಾಶ ಇಲ್ಲ. ಲೋಕದ ಮಾನವನು ಇಲ್ಲೇ ಬಿಡಲ್ಪಡ್ತಾನ. ಅವನಿಗೆ ಪುನರುದ್ಧಾನ ಇಲ್ಲ. ಅವನಿಗೆ ಪುನರುದ್ಧಾನ ಇದ್ರೂ ಕೂಡ ಪರಲೋಕವ ಒಂದಲ್ಲ. ಪರಲೋಕವೇ ನಮ್ಮ ದೇಶದ ಪ್ರೇರಣೆ. ಇವತ್ತು ನಾವು ಭಾರತ ದೇಶದರದ್ದು ಇಲ್ಲ ಅಂತಿಲ್ಲ, ಬಟ್ ವರ್ಲ್ಡ್ ಎಲ್ಲ ದೇವರಿಗೆ ನೋಡುವಾಗ ಪರಲೋಕನೇ ಅವರಿಗೆ ಒಂದು ದೇಶದ ಪ್ರೇರಣೆ. ಪರಲೋಕವೇ ಶಾಶ್ವತವಾಗಿರ್ತಕ್ಕಂಥ ಪಟ್ಟಣದ ಪ್ರೇರಣೆ. ಅಲ್ಲಿ ಬಾಂಬ್ ಇಲ್ಲ, ಅಲ್ಲಿ ಬಂದೂಕಿಲ್ಲ. ಏನ್ರಿ, ಯಾವ ಮನೆ ಶಾಶ್ವತವಾಗಿ? ಪರಲೋಕವೇ ನಮ್ಮ ದೇಶ ಅದ. ವರ್ಲ್ಡ್ ಎಲ್ಲ ಒಂದೇ, ಬೇರೆ ಬೇರೆ ರಾಜ್ಯಗಳವ, ಬೇರೆ ಬೇರೆ ದೇಶಗಳವ, ವರ್ಲ್ಡ್ದಾಗ ಇಲ್ಲ ಅಂತಿಲ್ಲ. ಆದರೂ ಎಲ್ಲರಿಗೆ ಒಂದೇ ದೇಶ ಅದು ಪರಲೋಕ. ಆ ಪರಲೋಕ ದೇಶದಲ್ಲಿ ನಿವಾಸಿಸಬೇಕಾದ್ರೆ ನಿಮ್ಗೆ ಪರಲೋಕದ ಟಿಕೆಟ್ ಬೇಕು. ಪರಲೋಕದ ಟಿಕೆಟ್ ಬೇಕಾದರೆ ನೀವು ಲೈನಿಗೆ ನಿಂದಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕ್ರಿಸ್ತನು ಧರಿಸಿಕೊಂಡಾಗ ನೀವು ಯಾವ ಸ್ಥಳದಲ್ಲಿರ್ತೀರಿ, ಎಲ್ಲಿರ್ತೀರಿ, ನೀವು ಕ್ರಿಸ್ತನು ಧರಿಸಿಕೊಂಡಾಗ ಮಾತ್ರನೇ ಪರಲೋಕವು ನಿಮ್ಮ ದೇಶದ ಪ್ರೇರಣೆ. ಪರಲೋಕ ದೇಶಕ್ಕೆ ನೀವು ಹೋಗಬೇಕಾದ್ರೆ ನಿಮಗೆ ಓನ್ಲಿ ಒಂದೇ ಟಿಕೆಟ್, ಅದು ರಕ್ಷಣೆ ಟಿಕೆಟ್. ಅದು ಒಂದೇ ಟಿಕೆಟು ದೀಕ್ಷಾಸ್ನಾನ ಎಂಬ ಟಿಕೆಟು. ಅದು ಒಂದೇ ಟಿಕೆಟು ಆತನ ದೇಹ ರಕ್ತ ನಿಮ್ಮ ಒಳಗಿರ್ತಕ್ಕಂಥದ್ದು. ಅದು ಒಂದೇ ಟಿಕೆಟು ಯಾವುದು? ಪರಿಶುದ್ಧತೆ ಇರ್ತಕ್ಕಂಥ ಟಿಕೆಟು ನಿಮ್ಮದಾಗಿತ್ತಂದ್ರೆ ನಿನ್ನ ಪರಲೋಕ ನಿನ್ನ ದೇಶದ ಪ್ರೇರಣೆ. ಪರಲೋಕದಲ್ಲಿ ಕಟ್ಟಡವಾಗಿರ್ತಕ್ಕಂಥ ನಿನ್ನ ಮನೆ ಅಲ್ಲದ ಪ್ರೇರಿತವಾಗಿ, ಅದು ಶಾಶ್ವತ ಕಾಲವಾಗಿರ್ತಕ್ಕಂಥ ಮನೆ.
ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ಅಲ್ಲಿ ಕೈಯಿಂದ ಕಟ್ಟಿರ್ತಕ್ಕಂಥ ಮನೆ ಅಲ್ಲ, ಅದು ನಿತ್ಯವಾಗಿ ಇರ್ತಕ್ಕಂಥ ಮನೆ, ಅದು ಶಾಶ್ವತ ಕಾಲವಾಗಿರ್ತಕ್ಕಂಥ ಮನೆ, ಅದು ದೇವರ ಮಕ್ಕಳ ಮನೆ. ಅದ ಪ್ರೇರಿತ ಮನುಷ್ಯರ ಮಕ್ಕಳದಲ್ಲ ಮನೆ, ಅದು ಶಾಶ್ವತ ಕಾಲವಾಗಿರ್ತಕ್ಕಂಥ ಮನೆ, ಅದು ದೇವರ ಮಕ್ಕಳದ ಮನೆ ಆಗಿರ್ತಕ್ಕಂಥ ಮನೆ, ಅದು ಪರಲೋಕದ ಮನೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಇಲ್ಲಿ ಆಸ್ತಿ, ಐಶ್ವರ್ಯ, ಧನ, ದೌತ್ಯಗಳು ಮನುಷ್ಯನ ಬದುಕಲಕ್ಕ ಬೇಕು. ಭೂಲೋಕದಲ್ಲಿ ಮನುಷ್ಯನ ತಲೆಯನ್ನು ಮುಚ್ಚಿಡುವುದಕ್ಕಾಗಿ ಮನೆ ಬೇಕು. ಭೂಲೋಕದಲ್ಲಿ ಬದುಕುವುದಕ್ಕಾಗಿ ಆಸ್ತಿ ಬೇಕು, ಐಶ್ವರ್ಯ ಬೇಕು, ಬಟ್ಟೆಗಳು ಬೇಕು, ನಮಗೇನೇನು ಸವಲತ್ತುಗಳು ಬೇಕೋ ಭೂಲೋಕದಲ್ಲಿ ನಾವು ನಿವಸಿಸುವಾಗ ನಮಗೆಲ್ಲ ಸವಲತ್ತುಗಳು 100% ಬೇಕು. ದೇವರು ಕೊಟ್ಟಾನ. ಯಾರಿಗೆ ದೇವರು ಬಡತನ ಇಟ್ಟಿಲ್ಲ, ಯಾರಿಗೆ ದೇವರು ದೀನನಾಗಿ ದಲಿತರನಾಗಿ ಇಟ್ಟಿಲ್ಲ. ಒಂದು ವೇಳೆ ದೀನ ದಲಿತರನ್ನು ದೇವರಿಗೆ ಮೊರೆ ಇಟ್ಟಿರುವಾಗ ಪ್ರಭುಗಳಿಂದ ಕುಳ್ಳಿಸ್ತಾನೆ ಪ್ರಿಯತನ. ಏನು ಇಲ್ಲದ ದೇವರು ನನ್ನ ಬಳಿ ನನ್ನ ನಿಸ್ಸಹಾಯ ಪರಿಸ್ಥಿತಿ ಅಂತ ಹೇಳಿ ಒಂದು ನೀವು ಮೊರೆ ಇಟ್ಟಿರುವಾಗ ಆ ಮೊರೆದಲ್ಲಿ ಸತ್ಯತೆ ಇರಬೇಕು ಪ್ರಿಯರೇ. ಆ ಮೊರೆ ಇಟ್ಟಿರುವಾಗ ದೇವರಿನ ಪರಲೋಕದ ಒಂದು ಮನೆ ಹೇಗಿರ್ತದೆ, ಭೂಲೋಕದ ಕೂಡ ಸುಂದರವಾಗಿರ್ತಕ್ಕಂಥ ನಿನಗೆಷ್ಟು ನಿನ್ನ ಕ್ಯಾಪಾಸಿಟಿ ಇದೆ ಅಷ್ಟು ಪ್ಲೇಸ್, ಅಷ್ಟು ಮನೆಯನ್ನು ದೇವರಿಗೆ ವಿಶ್ವಾಸವಾಗಿ ಸ್ವತಂತ್ರ ಹೇಳ್ತಾನೆ. ನೀನು ಅದಕ್ಕಾಗಿ ತಗೋಪಡು. ನಿನ್ನ ಕೆಲಸ ಕಾರ್ಯ ಬಿಸ್ನೆಸ್ ಎಲ್ಲ ಮಾಡು, ಎಲ್ಲದ್ರ ಜೊತೆ ದೇವರನ್ನು ಸ್ತುತಿ ಮಾಡು, ದೇವರನ್ನು ಕೊಂಡಾಡು. ದೇವರಿಲ್ಲದೆ ನೀ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಇನ್ನೊಂದು ವಿಷಯದಲ್ಲಿ ನೋಡೋ ಸ್ಪಷ್ಟವಾಗಿ ನಾವು ಇಬ್ರಿಯರಿಗೆ 11ನೇ ಅಧ್ಯಾಯ 10ನೇ ವಚನ ಓದ್ರಿ. ಯಾಕಂದರೆ ಅವನು ಶಾಶ್ವತವಾದ ಆಸ್ತಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಯಾರು? ಅಬ್ರಾಮನು ಪ್ರಿಯರೇ. ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡ್ಯಾನ. ಅಬ್ರಾಮನು ಒಂದು ಬಿಸ್ನೆಸ್ ಮ್ಯಾನ್. ಮೊದಲನೇದು, ಅಬ್ರಾಮನು ಯಾವ ಬಿಸ್ನೆಸ್ ಮಾಡ್ತಾನಂದ್ರೆ ಕಟ್ಕಿಗಳ ಮೂರ್ತಿಗಳನ್ನು ಕೆತ್ತಿ ಕಟ್ಕಿಗಳಿಂದ ಗೊಂಬೆಗಳನ್ನು ಮಾಡಿ ರಚಿಸಿ ರೂಪಿಸಿ ಏನ್ ಮಾಡ್ತೀನೋ ಅವಕ್ಕ ಪೇಂಟ್ ಮಾಡಬೇಕು, ಅವಕ್ಕೆ ಯಾವ ಬ್ರಷ್ ಮಾಡಬೇಕು, ಯಾವ ಥರದ್ದು ಅಟ್ರಾಕ್ಷನ್ ಬರಬೇಕು, ಆ ಥರ ಅದಕ್ಕೆ ಅಟ್ರಾಕ್ಷನ್ ಅನ್ನು ಮಾಡಿ ಸ್ಪಷ್ಟವಾಗಿ ಅಬ್ರಾಮನು ಮಾರಾಟ ಮಾಡ್ತಕ್ಕಂಥನಾಗಿದ್ದಾನೆ. ಒಂದು ಬಿಸ್ನೆಸ್ ಮ್ಯಾನ್ ಆತನು. ಅವನಿಗೆ ಯಾವುದು ಕುಂದಿದ್ದಿಲ್ಲ, ಯಾವುದು ಕೊರತೆ ಇದ್ದಿಲ್ಲ, ಯಾವ ಸಮಸ್ಯೆ ಶೋಧನೆಗೆ ಒಳಗಾಗಿರ್ತಕ್ಕಂಥನಾಗಿದ್ದಿಲ್ಲ. ಅಬ್ರಾಮನು ಒಂದು ಬಿಸ್ನೆಸ್ ಮ್ಯಾನ್. ಒಂದು ಕಟ್ಟಿಗೆದು ಗೊಂಬೆಗಳನ್ನು ಮಾರಾಟ ಮಾಡಿ ತನ್ನ ಜೀವನವನ್ನು ಸಾಗಿಸ್ಕೊಳ್ತಕ್ಕಂಥನಾಗಿದ್ದ, ತನ್ನ ಕುಟುಂಬವನ್ನು ಸಂರಕ್ಷಿಸಿಕೊಳ್ತಕ್ಕಂಥವನಾಗಿದ್ದನು ಬೇರೆ. ಆದರೆ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡ್ಯಾನ, ಅಬ್ರಾಮನೇ ನಿನ್ನ ತಂದೆ ಮನೆಯನ್ನು ಬಿಟ್ಟು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾ ಹೇಳಿದ ಪ್ರದೇಶಕ್ಕೂ ನೀನು ಹೋಗಂತೇಳಿ ಅಬ್ರಾಮನಿಗೆ ದೇವರು ಹೇಳಿದಾಗ ಅಬ್ರಾಮನು ದೇವರ ಮಾತನ್ನು ಕೇಳಿ ದೇವರನ್ನು ನಂಬಿ ದೇವ್ರ ಕಡೆ ತಿಳ್ಕೊಂಡು ಬಂದಂತ ಇದೆ ಅಬ್ರಾಮನು ಅದಕ್ಕಿಂತ ಮುಂಚಿತವಾಗಿ ಅನ್ಯನಾಗಿದ್ದನು. ಒಂದು 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 ಸಂಸ್ಕಾರದ ಸಂಬಂಧಪಟ್ಟನವಾಗಿದ್ದನು, ಒಂದು ಸಮಸ್ತಕ್ಕೆ ಸಂಬಂಧಪಟ್ಟನವಾಗಿದ್ದನು. ಒಂದು ಸಮಸ್ತ ಅಂದ್ರೆ ಅನ್ಯನಾಗಿ ಜೀವನ ಮಾಡ್ತಕ್ಕಂಥನಾಗಿದ್ದನು ಅಬ್ರಾಮನು. ದೇವರನ್ನು ನಂಬಿದವಾಗಿದ್ದಿಲ್ಲ. ಒಂದು ಪೂಜೆ, ಒಂದು ಪರಸ್ಕರಣವನ್ನು ಮಾಡ್ತಕ್ಕಂಥವನಾಗಿದ್ದನು ಅಬ್ರಾಮನ ಅದಕ್ಕಿಂತ ಮುಂಚಿತವಾಗಿ. ಆದ್ರೆ ದೇವ್ರು ಯಾವಾಗ ಅಬ್ರಾಮನನ್ನು ಕರೆದನೋ, ಅಬ್ರಾಮನನ್ನು ದೇವರು ಕರೆದಾಗ ಅಬ್ರಾಮನನ್ನು ರೆಡಿಯಾಗಿ ಬಂದೇನು ಮಾಡೋಣ, ದೇವ್ರ ಮಾತನ್ನು ಕೇಳಲು ದೇವರು ಇವತ್ತು ಹಿಡ್ಕೊಂಡು ಈ ಕೆಲಸವನ್ನು ಬಿಡು, ನಾನು ನಿನಗೆ ಒಳ್ಳೆ ಕೆಲಸ ಕೊಡ್ತಾ ನಾ ಹೇಳಿದ ಪ್ರದೇಶಕ್ಕೆ ಹೋಗಿ ನಿವಸಿಸು ಅಂದಾಗ ಅಬ್ರಾಹ್ಮನು ತಂದೆ ಮನೆಯನ್ನು ಬಿಟ್ಟು ಬಂದು ಬಳಗದರನ್ನು ಬಿಟ್ಟು ತನ್ನ ಹೆಂಡತಿ ತನ್ನ ಒಂದು ತಮ್ಮನ ಮಗನಿಗೆ ಅಥವಾ ಅಣ್ಣನ ಮಗನಿಗೆ ಅವನಿಗೆ ತೆಗೆದುಕೊಂಡು ಹೋಗಿ ಲೂಟನಿಗೆ ಸಂಗಡಿ ಇಟ್ಕೊಂಡು ಹೋಗಿ 3 ಜನ ಆ ಮನೆಗಳಿಂದ ಹೊರಗಾಗಿ ಬಂದಾರ. ಅಬ್ರಾಹ್ಮನು ಅರಣ್ಯ ಪ್ರಾಂತ್ಯಗಳಿಂದ ನಿವಸಿಸ್ತಾನೆ. ಅಬ್ರಾಹ್ಮನು ಗುಡಾರಗಳು ಹಾಕೋಣನು. ಗುಡಾರ ಅಂದ್ರೆ ಹಿಂದಕ್ಕೇನಿತ್ತು, ಚಪ್ಪರ್ ಮನೆ ಅಂತಿರಲಿಲ್ಲ, ಒಂದು ಟೆಂಟ್ಗಳಲ್ಲಿ ಇರ್ತಕ್ಕಂಥವನು ಅಬ್ರಾಹ್ಮನು. ಒಂದು ಚಪ್ಪರ್ ಮನೆಗಳನ್ನು ಎಲ್ಲಿ ಹೋದಲ್ಲಿ ಮೊದಲನೇದಾಗಿ ದೇವರಿಗೆ ಬಲಿಪೀಠವನ್ನು ಕಟ್ತಕ್ಕಂಥನಾಗಿದ್ದಾನೆ ಅಬ್ರಾಹ್ಮನು. ದೇವರಿಗೆ ಬಲಿಪೀಠ ಅಂದ್ರೆ ಆರಾಧನೆ ಮಾಡೋದಕ್ಕಾಗಿ ದೇವರು ಇಸ್ತಳವೆಂಬುದಾಗಿ ಒಂದು ಸಣ್ಣ ಪುಟ್ಟ ಒಂದು ಇಸ್ತಳವನ್ನು ರೆಡಿ ಮಾಡಿಕೊಂಡು ಆ ಇಸ್ತಳದಲ್ಲಿ ಆರಾಧನೆ ಮಾಡ್ತಕ್ಕಂಥನಾಗಿದ್ದನು. ಮೊದಲನೇದು ಅಬ್ರಾಹ್ಮನು ದೇವರಿಗೆ ಒಂದು ಇಸ್ತಳವನ್ನು ರೆಡಿ ಮಾಡಿ ಆರಾಧನೆ ಮಾಡಿ, ಎರಡನೇದು ತನ್ನ ಗುಡಾರವನ್ನು ಕಟ್ಕೊಳ್ತಕ್ಕಂಥನಾಗಿದ್ದನು ಅಬ್ರಾಹ್ಮನ್ ಮೊದಲನೇದು ಮನೆ ಕಟ್ಕೊಂಡಿಲ್ಲ. ಅಬ್ರಾಹ್ಮನು ಮೊದಲನೇದು ತನಗೆ ಬೇಕಾಗಿರ್ತಕ್ಕಂಥದ್ದು ಕೊಂಡ್ಕೊಂಡಿಲ್ಲ. ಅಬ್ರಾಹ್ಮನು ಮೊದಲನೇದು ದೇವರಿಗೆ ಅವಕಾಶ ಕೊಟ್ಟನ. ದೇವರಿಗೆ ಅವಕಾಶ ಕೊಟ್ಟು ದೇವರಿಗೆ ಯಾವ ಮನೆ ಬೇಕು, ಯಾವ ಆರಾಧನೆ ಮಾಡ್ಲಿಕ್ಕೆ ಸ್ಥಳ ಬೇಕು ಅಂತ ಸ್ಥಳಗಳನ್ನು ರೆಡಿ ಮಾಡಿ ದೇವರಿಗೆ ಆರಾಧನೆ ಮಾಡಿ ಮತ್ತು ತಕ್ಷಣ ತನ್ನ ಗುಡಾರಗಳನ್ನು ಹಾಕಿಕೊಂಡು ಅಬ್ರಾಹ್ಮನು ನಿವಾಸಿಸಂದ್ರೆ. ಆದರೆ
ಅಬ್ರಾಹ್ಮನು ಆಸ್ತಿ ಐಶ್ವರ್ಯ ಉಳ್ಳವನಾಗಿದ್ದಿಲ್ಲ. ತಂದೆ ಮನೆಯಿಂದ ಹೊರಗೆ ಬರುವಾಗ ಅಬ್ರಾಹ್ಮನು 1 ಕೋಟಿ 2 ಕೋಟಿ ರೂಪಾಯಿ ಜೀವನ ಇಟ್ಕೊಂಡು ಬಂದವನಲ್ಲ. ಅಬ್ರಾಹ್ಮನು ಧನ ಆಸ್ತಿ ಐಶ್ವರ್ಯ ತಂದೆ ಮನೆಯಿಂದ ತೆಗೆದುಕೊಂಡು ಬಂದವನು ಅಬ್ರಾಹ್ಮನಲ್ಲ. ಅಬ್ರಾಹ್ಮನಿಗೆ ದೇವರು ಕರೆದನ. ಅಬ್ರಾಹ್ಮನಿಗೆ ದೇವರು ಕರೆದಾಗ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಬಂದನ. ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಬಂದಿರುವಾಗ ಅಬ್ರಾಹ್ಮನಿಗೆ ಸರ್ವವನ್ನು ದೇವರು ಕೊಟ್ಟಂತ. ಧನ ಆಸ್ತಿ ಐಶ್ವರ್ಯ ದಾಸಿಯರು ಕೊಟ್ಟನ. ಅಬ್ರಾಹ್ಮನಿಗೆ ಏನೇನು ಬೇಕಾಗಿರ್ತಕ್ಕಂಥದ್ದಾಗಿತ್ತೋ ಆಗಿನ ಕಾಲದಲ್ಲಿ ಅಬ್ರಾಹ್ಮನಿಗೆ ಎಲ್ಲವನ್ನು ದೇವರು ಕೊಟ್ಟನು. ಇನ್ನು ಕೂಡ ದೇವರು ಕೊಟ್ಟನು. ಅಬ್ರಾಹ್ಮನು ಹೇಗೆ ದೇವರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ದೇವ್ರ ಚಿತ್ತದಂತೆ ನಡೆದುಕೊಂಡು ಮುಂದಕ್ಕೆ ಬಂದನು, ಇವತ್ತು ನೀನು ಕೂಡ ದೇವ್ರ ಚಿತ್ತದಂತೆ ದೇವ್ರು ಮಾಡ್ತಕ್ಕಂಥ ಕಾರ್ಯಗಳಿಗಾಗಿ ನೀನು ನೆಲೆಗೊಂಡು ದೇವರಿಗೆ ಎದುರಾಗಿ ನೀನು ಬರುವುದಾದರೆ ಅಥವಾ ದೇವರಿಗೆ ಒಳಗಾಗಿದ್ದು ನೀವು ಬರುವುದಾದರೆ ನೀನು ಕೂಡ ಆಸ್ತಿ ಐಶ್ವರ್ಯ ದೇವರು ಎಲ್ಲವನ್ನು ಕೊಟ್ಟನು ಪ್ರಿಯರೇ. ಬಟ್ ಅದು ಬಳಸ್ತಕ್ಕಂಥದ್ದು ನಿನ್ನ ಒಳಗಿಲ್ಲ. ಅದು ಹಿಡ್ಕೊಂಡು ಓಡ್ತಕ್ಕಂಥದ್ದು ನಿನ್ನ ಒಳಗ ಇಲ್ಲ. ಹಿಡ್ಕೊಂಡು ಓಡು ಪ್ರಿಯರೇ. ಅಬ್ರಾಹ್ಮನು ಹಾಗೆ ಇದ್ದಿಲ್ಲ. ಅಬ್ರಾಹ್ಮನು 3 ಜನನೇ ಹೊರಗೆ ಬಂದಾರ. ಆ 3 ಜನ ಹೋಗಿ 1000 ಜನ ತನ ನಿಂತರು ಪ್ರಿಯರೇ. ಒಂದೊಂದು ಸಮಯದಲ್ಲಿ ಒಂದು ಯುದ್ಧವನ್ನು ಆಡುವುದಕ್ಕಾಗಿ ಎಷ್ಟು ಸೈನ್ಯ ಬೇಕೋ ಅಷ್ಟು ಸೈನ್ಯ ಕೂಡ ಅಬ್ರಾಹ್ಮನು ಕೂಡಿಸ್ಕೊಂಡನು ಪ್ರಿಯರೇ. ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ದೇವ್ರ ಕಾರ್ಯ. ಬಟ್ ಆತನ ಭೂಲೋಕದ ಆಸ್ತಿ ಮೇಲೆ ಆಸೆ ಇಟ್ಟಿಲ್ಲ. ಭೂಲೋಕದ ಮನೆ ಮೇಲೆ ಆಸೆ ಇಟ್ಟಿಲ್ಲ. ಭೂಲೋಕದ ಇರ್ತಕ್ಕಂಥ ಸರ್ವ ಸಂಪತ್ತುಗಳ ಮೇಲೆ ಅಬ್ರಾಹ್ಮನು ಆಸೆ ಇಟ್ಟಿಲ್ಲ. ಅಬ್ರಾಹ್ಮನು ಆಸೆ ಇಟ್ಟನ ಒಂದು ಅದು ಶಾಶ್ವತವಾಗಿರ್ತಕ್ಕಂಥ ಪಟ್ಟಣ ಮೇಲೆ ಆಸೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಲಾಜರನು ಸತ್ತೋದಾಗ ಯಾರ ಎದೆಗೆ ಒದಗಿಸಲ್ಪಟ್ಟಿನು? ಹಲ್ಲೆಲೂಯಾ. ಯಾರೆದೆಗೆ? ಅಬ್ರಾಹ್ಮನ ಎದೆಗೆ ಲಾಜರನು ಒದಗಿಸಲ್ಪಟ್ಟಿದ್ದನು. ನಮ್ಮ ಮೂಲ ಹಿತವಾಗಿರ್ತಕ್ಕಂಥ ಅಬ್ರಾಹ್ಮನ ಎಂಬುದಾಗಿ ಯಾಕೆ ಹೆಸರು ನಿಂತಾನೆ? ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಅಬ್ರಾಹ್ಮನು ಮಾಡೋಣ. ಶ್ರೇಷ್ಠವಾಗಿರ್ತಕ್ಕಂಥದ್ದು ವ್ಯರ್ಥವಾಗಿರ್ತಕ್ಕಂಥ ಕಾರ್ಯಕ್ಕೆ ಅಬ್ರಾಹ್ಮನು ಅವಕಾಶ ಕೊಟ್ಟಿಲ್ಲ. ಇವತ್ತಿನ ಮಕ್ಕಳು ನಾವು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಗಳನ್ನು ಮರೆತು ಹೋಗಿ ವ್ಯರ್ಥವಾಗಿರ್ತಕ್ಕಂಥ ಕಾರ್ಯಗಳು ಯಾವುದು ದೇವರಿಂದ ದೂರ ಇರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದೀನಿ. ಸ್ವಂತವಾಗಿ ದೇವರಿಂದ ದೂರ ಇರ್ತಕ್ಕಂಥ ಕಾರ್ಯ ಮಾಡಬಾರ್ದು. ದೇವರಿಗೆ ಹತ್ತಿರವಾಗಿರ್ತಕ್ಕಂಥ ಕಾರ್ಯಗಳನ್ನು ನೀವು ಮಾಡುವಾಗ ಆ ಶ್ರೇಷ್ಠವಾಗಿರ್ತಕ್ಕಂಥ ಪಟ್ಟಣ ನಿಮ್ದಾಗಿರ್ತವೆ ಪ್ರಿಯರೇ. ಅಬ್ರಾಹ್ಮನು ಹೇಗೆ ಶ್ರೇಷ್ಠವಾಗಿರ್ತಕ್ಕಂಥ ಪಟ್ಟಣದ ಮೇಲೆ ಆಸೆಟ್ಟನೋ ನೀನು ಕೂಡ ಆ ಶ್ರೇಷ್ಠವಾಗಿರ್ತಕ್ಕಂಥ ಪಟ್ಟಣದ ಮೇಲೆ ನೀನು ಒಂದೊಳ್ಳೆ ಮನಸ್ಸಿಡುವುದವರೇ ದೇವರು ನಿನಗೆ ಉನ್ನತ ಸ್ಥಾನಮಾನ ಕರ್ತನ ಹೊರತು ನೀನು ಹಾಳು ಮಾಡ್ತಕ್ಕಂಥ ನಾಕಿಲ್ಲ. ಅದಕ್ಕೆ ಹೇಳ್ತಾನೆ, ಶಾಶ್ವತವಾದ ಆಸ್ತಿ ವಾರಗಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಿದ್ದಾರೆ. ದೇವರು ನಿರ್ಮಿಸಿದ ದೇವರ ಸಂಕಲ್ಪ ಅನುಸಾರವಾಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪಟ್ಟಣದ ಮೇಲೆ ನೀನು ಮನಸ್ಸಿಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ನಿಮ್ಮ ಮನಸ್ಸುಗಳು ಎಲ್ಲವ? ಯಾವ ಕಡೆ ಮನಸ್ಸುಗಳು ನಿಮ್ದು? ನಿಮ್ಮ ಆಲೋಚನೆ ಯಾವ ಕಡೆ ಅವ? ನಿಮ್ಮ ಉದ್ದೇಶಗಳು ಯಾವ ಕಡೆ ಅವ? ನಿಮ್ಮ ಪರಿಸ್ಥಿತಿ ಸ್ಥಿತಿಗಳು ಯಾವ ಕಡೆ ಅವ? ನಿಮ್ಮ ಆಸೆ ಎಲ್ಲದ? ಎದಕ್ಕೆ ಆಸೆ ಪಡೋದ್ರಿ? ಅತಿ ಹೆಚ್ಚಿಗೆ ಯಾವ ವಿಷಯ ಬಗ್ಗೆ ಆಸೆ ಪಡೋದಿದೆ? ಪ್ರತಿಯೊಬ್ಬರಿಗೂ ನೋಡಿದಾಗ ಒಂದೊಂದು ಆಸೆದಲ್ಲಿ ಹಾಳಾಗ್ಲತ್ತ ಹೊರತು ಆ ಆಸೆದಲ್ಲಿ ಶ್ರೇಷ್ಠರಾಗಿ ನಿಲ್ಲಕ್ಕ ಆಗ್ಲಕ್ಕಿಲ್ಲ. ಯಾಕ? ಪಾಪ ಅತಿ ಹೆಚ್ಚಿಗೆ ಬೆಳೆದಾಗ್ತದೆ. ಪಾಪಕ್ಕೆ ಸರ್ವನಾಶ ಆದ ಒಂದಿನ. ಪಾಪ ಮಾಡ್ತಕ್ಕಂಥವನು ದೇವ್ರ ಮಗನಲ್ಲಂತ, ಪಾಪ ಮಾಡ್ತಕ್ಕಂಥವನು ಸೈತನನ ಮಗನಂತ. ಪಾಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಆ ಪರಿಶುದ್ಧವಾಗಿರ್ತಕ್ಕಂಥ ಪಟ್ಟಣವನ್ನು ನೀನು ಕಳೆದುಕೊಂಡಿ ಸ್ಪಷ್ಟವಾಗಿ. ಇವತ್ತು ಕೂಡ ದೇವರು ನಿಂಗೆ ಅವಕಾಶ ಕೊಟ್ಟಾನೆ. ಇವತ್ತು ಕೂಡ ದೇವರು ಅವಕಾಶ ಕೊಟ್ಟಾನೆ. ಆ ಅವಕಾಶ ಸ್ವಾಧೀನವನ್ನು ಮಾಡಿಕೊಂಡು ನಡೆಯುವುದರ ಎಷ್ಟೋ ಉತ್ತಮ ಪ್ರಿಯರೇ. ಎಷ್ಟೋ ಜನರು ತಾಯಿ ತಂದೆಗೆ ಮೋಸ ಮಾಡ್ತಕ್ಕಂಥರಾಗಿದ್ದಾರೆ. ಎಷ್ಟೋ ಜನ ಹೆಂಡತಿಗೆ ಮೋಸ ಮಾಡ್ತಕ್ಕಂಥರಾಗಿದ್ದಾರೆ. ಎಷ್ಟೋ ಜನ ಯಾರಿಗೆ ಮೋಸ ಮಾಡತ್ತಾರ? ಯಜಮಾನಿಗೆ ಮೋಸ ಮಾಡ್ತಕ್ಕಂಥರಾಗಿದ್ದಾರೆ. ಮೊನ್ನೆ ಟ್ರೈನ್ನಾಗ ಒಂದು ಯವನಸ್ಥರು ಒಂದು ಬುಕ್ ಓದ್ಲತ್ತಳ. ಏನು ಬುಕ್ ಓದ್ಲತ್ತ ಅಂದರೆ ಗಂಡಸರಿಗೆ ಹೇಗೆ ಕೊಲ್ಲಬೇಕು ಎಂಬುದಾಗಿ ಬುಕ್ ಓದ್ಲತ್ತಳಕ್ಕೆ. ಎಷ್ಟು ಕಾರ್ಯ, ಒಳ್ಳೆ ಕಾರ್ಯ. ಸೋಷಿಯಲ್ ಮೀಡಿಯಾದಾಗ ಹೈಲೈಟ್ ಆಗ್ಬೇಕು. ಆಕೆ ವಿಡಿಯೋ ವೈರಲ್ ಹೋಗಿರ್ತಾರೆ. ಗೊತ್ತೋ ನಿಮಗೆ? ಗಂಡಸರಿಗೆ ಹೇಗೆ ಕೊಲ್ಲಬೇಕು, ಎಷ್ಟು ಒಳ್ಳೆ ಆಸೆ ನೋಡ್ರಕ್ಕಿಂತ ಪಾಪ. ಎಂತ ಆಸೆ ಕಳ ಹೋಗಿದ್ರಂತ. ಇವತ್ತು ದೊಡ್ಡ ದೊಡ್ಡ ಸಿಟಿದಲ್ಲಿ ವ್ಯಭಿಚಾರ ಮಾಡುತ್ತಾ
ಗಂಡಿಂದರಿಗೆ ಕುಕ್ಕರಲ್ಲಿ ಕುದಿಸ್ಲತ್ತಾರ ಪ್ರಿಯರೇ, ದೊಡ್ಡ ದೊಡ್ಡ ಕುಕ್ಕರ್ ಬಾಕ್ಸ್ನಲ್ಲಿ ಹಾಕಿ ಒಯ್ದವರಿಗೆ ಬಿಡಿಸ್ಲತ್ತಾರ ಪ್ರಿಯರೇ. ತಲೆ ತೆಕ್ಕೊಂಡು ಹೋಗಿ ನಾಯಿಗಳಿಗೆ ಹಾಕ್ಲತ್ತಾರ ಕುಡಿ ಕಟ್ ಮಾಡಿ. ಎಷ್ಟು ಆಲೋಚನೆ ಅವ್ರಿಗೆ, ಎಂತ ಆಲೋಚನೆ ಬಂದವಾಗ. ನಿತ್ಯ ನರಕ, ನಿತ್ಯ ನಿಂದನ ತಿರಸ್ಕಾರ, ನಿತ್ಯ ನರಕ ಪ್ರಿಯರೇ. ವ್ಯಭಿಚಾರದಲ್ಲಿ ಸಿಕ್ಕಿಬಿಟ್ಟು ವ್ಯಭಿಚಾರ ಮಾಡುತ್ತಾ ಲೋಕಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳನ್ನು ಮಾಡುತ್ತಾ ಎಷ್ಟು ಒಳ್ಳೆಯ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ. ಅಂದ್ರೆ ಇವು ಶಾಶ್ವತ ನಿತ್ಯ ನರಕಕ್ಕಾಗಿ ಆಲೋಚನೆ ಮಾಡತ್ತಿರತ್ತು, ಶಾಶ್ವತವಾಗಿರ್ತಕ್ಕಂಥ ಪರಿಶುದ್ಧ ಪಟ್ಟಣಕ್ಕಾಗಿ ಆಲೋಚನೆ ಮಾಡುತ್ತಿಲ್ಲ. ಇವತ್ತು ಯೌವನಸ್ಥರನ್ನು ಕೊಲ್ಲತ್ತಾರೆ. ಯಾಕೆ ಕೊಲ್ಲತ್ತಾರೆ? ಯಾವ ವಿಷಯವಾಗಿ? ನಿನ್ನ ಕಾಲಿನ 10 ನಿಮಿಷ ಒಂದು ವಿಡಿಯೋ ನೋಡ್ಬೇಕು. ಹಿಂಗೆ ನೋಡತ್ತಿದ ಫೇಸ್ಬುಕ್ದಾಗ ವಿಡಿಯೋ ಬಂದದ. ಒಬ್ಬಕ್ಕಿ ಹುಡುಗಿ, ಇಬ್ಬರು ಹುಡುಗರು, ಹುಡುಗಿ ಮುಂದೆ ಇಬ್ಬರು ಹೊಡ್ಕೊಳತ್ತಾರೆ ರೋಡ್ ಮೇಲೆ. ಆಕೆ ಯಾರಿಗೆ ಸಂಬಂಧಪಟ್ಟಳು? ಒಂದು ವೇಳೆ ಇಬ್ಬರೇ ಯೌವನಸ್ಥರು ಆಲೋಚನೆ ಮಾಡಿ ಅವ ಬಿಟ್ಕೊಟ್ಟು ಹೋದಳು, ಇವಾಗ ಬಿಟ್ಕೊಟ್ಟದ ಆಕಿನ ಪರಿಸ್ಥಿತಿ ಏನು? ಆಕೆ ಇನ್ನೊಂದಿಗೆ ಮದುವೆ ಮಾಡಿಕೊಂಡು ಕೂಡ ಆಕಿನ ಒಂದ್ ವೇಳೆ ಫೋಟೋಸ್ ಎಲ್ಲ ವೈರಲ್ ಮಾಡ್ತದೆ. ಆಕಿನ ಪರಿಸ್ಥಿತಿ ಏನು? ಬಾಜಾರ್ ಇಸ್ತ್ರಿ ಆಗೋತಲ್ಲ ಹೊರತು ಸಂಸಾರ ಇಸ್ತ್ರಿ ಹಾಕಿ ಜೀವನ ಮಾಡ್ಲಕ್ಕೆ ಆಗ್ಲಕ್ಕೆ ಸಾಧ್ಯ ಇಲ್ಲ. ನೋಡ್ರಿ ಎಷ್ಟು ಆಲೋಚನೆ. ಒಂದು ಟ್ರೈನಲ್ಲಿ 1000 ಜನ ಪ್ರಯಾಣ ಮಾಡ್ತಾರ. ಆ 1000 ಜನ ಪ್ರಯಾಣ ಮಾಡುವಾಗ ಗಂಡಸರಿಗೆ ಹೇಗೆ ಕೊಲ್ಬೇಕೆಂಬುದು ಆಕಿನ ಪ್ಲಾನ್, ಉದ್ದೇಶ, ಬುಕ್ ಓದ್ಲತ್ತಾಳ ಅಂದ್ಮೇಲೆ ಮತ್ತೆ ಈ ಲೋಕ ಯಾವ ಯಾವ ಕಡೆ ಹೋಗುತ್ತೆ ಆಲೋಚನೆ ಮಾಡಿ. ನನ್ನ ಸೋದರ ಪರಿಶುದ್ಧವಾಗಿರ್ತಕ್ಕಂಥ ಪಟ್ಟಣದ ಮೇಲೆ ನಿಮ್ಮ ಮನಸ್ಸಿದೆ. ಪರಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಮಾಡುತ್ತಾ ನೀನು ಶ್ರೇಷ್ಠರಾಗಿ ನಡಿ. ಅದಕ್ಕಾಗಿ ತೋಕಪಡು. ನೀನು ಲೋಕಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳನ್ನು ಮರ್ತೋಗು. ಇವೆಲ್ಲ ಒಂದಿನ ನಾಶನವ. ಇವತ್ತಿನ ಫ್ಯಾಮಿಲಿ ಮೇಲೆ, ಮಗನ ಮೇಲೆ ಕೂಡ ವಿಶ್ವಾಸ ಮಾಡ್ಲಿಕ್ಕಾಗ್ಲತ್ತಿಲ್ಲ, ಮಗಳ ಮೇಲೆ ಕೂಡ ವಿಶ್ವಾಸ ಮಾಡ್ಲಿಕ್ಕಾಗ್ಲತ್ತಿಲ್ಲ. ಅಂತ ಸ್ಥಿತಿಗೆ ಬಂದಿರತಕ್ಕಂಥ ದೇಶ ಪ್ರೇರಣೆ. ನೋಡ್ಲಕ್ಕ ಪರಿಶುದ್ಧತೆ, ನೋಡ್ಲಕ್ಕ ಪರಿಶುದ್ಧವಾಗಿ ಜೀವನ ಮಾಡ್ತಕ್ಕಂಥವ್ರು, ನೋಡ್ಲಕ್ಕ ಉತ್ತಮವಾಗಿ ಕಾಣಿಸ್ತಕ್ಕಂಥವ್ರು, ಆದ್ರೆ ಒಳಗ ತುಂಬ ಹೋಗಿರ್ತಕ್ಕಂಥದ್ದು ಎಲ್ಲ ಕಚರ ಪ್ರಿಯರೇ, ಕಚರ. ಮತ್ತು ಇವರು ದೇವ್ರು ನನಗೆ ಒಳ್ಳೆ ಕಾರ್ಯ ಮಾಡಿದ್ರೆ ಎಷ್ಟು, ದೇವ್ರು ನನಗೆ ಹಾಂಗೆ ಮಾಡ್ಬೇಕು, ದೇವ್ರು ನಂಗೆ ಹಿಂಗೆ ಮಾಡ್ಬೇಕು, ಪಾಸ್ಟರ್ ಅದಕ್ಕಾಗಿ ಪ್ರೇಯರ್ ಮಾಡಿ, ಇದಕ್ಕಾಗಿ ಪ್ರೇಯರ್ ಮಾಡಿ, ಹಾಂಗೆ ಪ್ರೇಯರ್ ಮಾಡಿ, ಹಿಂಗೆ ಪ್ರೇಯರ್ ಮಾಡಿ. ಏನು ಪ್ರಾರ್ಥನೆ ಮಾಡ್ತಾರೆ ಕೂಡ ಎಲ್ಲ ವ್ಯರ್ಥದ. ನನ್ನ ಸೋದರ, ನೀನು ಎಲ್ಲಿವರೆಗೆ ಅಶುದ್ಧಳಾಗಿರ್ತಿ ಅಲ್ಲಿವರೆಗ ದೇವರ ಕಾರ್ಯಗಳು ನೀ ಅಸಲ್ ನೋಡಲ್ಲಿ ಪ್ರೇಯರ್ ನೋಡ್ಲಕ್ಕಾಗಲ್ಲ. ದೇವ್ರ ಕಾರ್ಯ. ಒಂದು ವ್ಯಭಿಚಾರಿ ಸಂಸಾರ ಆಗಲಕ್ಕ ಸಾಧ್ಯ ಇಲ್ಲ. ಒಂದು ವ್ಯಭಿಚಾರ ಮಾಡ್ತಕ್ಕಂಥವನು ಸಂಸಾರ ಆಗಿ ಜೀವಿಸ್ಲಕ್ಕ ಅವನಿಗೆ ಅವಕಾಶ ಅನಿಸಿಲ್ಲ. ಅವಕಾಶದ ಸತ್ಯವೇದದಲ್ಲಿ ರಹಾಬಳು ವ್ಯಭಿಚಾರನೇ ಇದ್ದಳು. ವ್ಯಭಿಚಾರ ಸ್ತ್ರೀ ದೇವರನ್ನು ಕಂಡುಕೊಂಡಳ. ದೇವರನ್ನು ಕಂಡುಕೊಂಡು ದೈವ ಸೇವಕರನ್ನು ರಕ್ಷಿಸಳ. ದೈವ ಸೇವಕರನ್ನು ರಕ್ಷಿಸುವಾಗ ಕೇಡಿನ ದಿನ ಬಂದಾಗ, ಕೇಡಿನ ಸಮಸ್ಯೆ ಬಂದಾಗ ಆ ರಹಾಬಳು ಅವ್ರ ಕುಟುಂಬದವರು ರಕ್ಷಿಸಲ್ಪಟ್ಟರು. ವ್ಯಭಿಚಾರ ಮಾಡ್ತಕ್ಕಂಥವ್ರಿಗೆ ಒಂದು ಅವಕಾಶ ದೇವರು ಕೊಟ್ಟನು. ಆ ಅವಕಾಶ ಸ್ವಾಧೀನವನ್ನು ಮಾಡಿಕೊಂಡು ದೇವರ ಕಡೆ ತಿರುಗಿಕೊಂಡು ನೀವು ಶ್ರೇಷ್ಠಳಾಗಿ ಶ್ರೇಷ್ಠ ನಡೆದಿದರೆ ಉತ್ತಮ. ಅಬ್ರಾಹ್ಮನು ಹಾಗೆ ನಡೆದಿಲ್ಲ, ಸಾರಾಳು ಹಾಗೆ ನಡೆದಿಲ್ಲ. ಅನೇಕ ಬೈಬಲಲ್ಲಿ ಸ್ತ್ರೀಯರ ಅವ್ರ ಜೀವಿತ, ಅವ್ರ ಪರಿಸ್ಥಿತಿ ಹಂಗಿಲ್ಲ. ಅನೇಕ ಪುರುಷರ ಸತ್ಯವೇದಲ್ಲರ ಅವ್ರ ಸ್ಥಿತಿ ಪರಿಸ್ಥಿತಿಗಳು ಹಾಗಿದ್ದಿಲ್ಲ. ಸಮಯವೇಲನ ಮಕ್ಕಳು ಸ್ಪಷ್ಟವಾಗಿ ದುಷ್ಟರಾಗಿ ಜೀವನ ಮಾಡಿದ ಕಾರಣ ಸಮಯದ ಮಕ್ಕಳು ನಾಶವಾಗಿರೋ ಪ್ರೇರೆ. ಅವ್ರು ತನ್ನ ಸಂತತಿಯ ನೋಡ್ಲಕ್ಕ ಅವ್ರಿಗೆ ಸಮಯದ ಮಕ್ಕಳಿಗೆ ಆಗಿಲ್ಲ. ಏಲಿ ಮಕ್ಕಳು, ಯಾಜಕನು ಏಲಿ ಒಂದು ಸಭೆ ನಡೆಸ್ತಕ್ಕಂಥ, ನನ್ನ ಆಲಯ ನಡೆಸ್ತಕ್ಕಂಥನು ಏಲಿ ಮಕ್ಕಳು ದುಷ್ಟರಾಗಿದ್ದ ಕಾರಣ ತನ್ನ ಮಕ್ಕಳ ಮುಖವನ್ನು ನೋಡ್ಲಕ್ಕಾಗಿಲ್ಲ ಅವರಿಗೆ. ಏಲಿ ಮಕ್ಕಳು ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು. ಅವ್ರ ಶವಗಳು ಬೀದಿ ಪಾಲಾಗಿ ಪ್ರೇರೆ. ನನ್ನ ಪ್ರಿಯ ಸೋದರ ನನ್ನ ಮಕ್ಕಳಿಗೆ ಇವತ್ತು ಆತ್ಮಿಕರಾಗಿ ಬೆಳಿಲಕ್ಕೆ ಪ್ರಯತ್ನ. ಈ ಭೂಲೋಕದ ಮನೆ ಇದು ಶಾಶ್ವತ ಕಾಲವಾಗಿರ್ತಕ್ಕಂಥ ಮನೆ ಅಲ್ಲ, ಪರಲೋಕದಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥ ಮನೆಗಾಗಿ, ಆ ಮನೆಗಾಗಿ ಕೇಳ್ಕೊಳ್ತದೆ. ಇನ್ನು ಈ ದೇಶ ನಿನ್ನ ಸ್ವಂತ ಅಲ್ಲ, ಈ ಊರಿನ ಸ್ವಂತ ಅಲ್ಲ, ಈ ಗ್ರಾಮ ನಿನ್ನ ಸ್ವಂತ ಅಲ್ಲ, ಈ ಪಟ್ಟಣ ನಿನ್ನ ಸ್ವಂತ ಅಲ್ಲ. ನಿನ್ನ ಸ್ವಂತ ಆಗಿರ್ತಕ್ಕಂಥ ಪಟ್ಟಣ ಪರಲೋಕದ ಪಟ್ಟಣ ಅದ. ಅದಕ್ಕಾಗಿ ತೋಕಪಡು. ಅದಕ್ಕಾಗಿ ನಿನ್ನ ಉದ್ದೇಶ ಆಲೋಚನೆಗಳು ಮುಂದೂಡಿಸಿ ಹೊರತು ಭೂಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳಿಗಾಗಿ ನೀವು ಆಸೆ ಪಟ್ಟು ಓಡಬೇಡ ಪ್ರಿಯರೇ. ಪರಲೋಕದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದ ಆ ದೇಶ ನಿನ್ನದ ಪ್ರಿಯರೇ. ಅದಕ್ಕಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವ್ಯಭಿಚಾರ ಮಾಡ್ತಕ್ಕಂಥ ಪುರುಷನಾಗಲಿ ಇಸ್ತೀವಿ, ಎಷ್ಟು ಜನ ಮುಚ್ಚಿರ್ತಾನೆ ಹೇಳಿ? ಎಷ್ಟು ಜನ ಮುಚ್ಚಿರ್ತಾನವ? ಆಕೆ ಎಷ್ಟು ಜನ ಮುಚ್ಚಿರ್ತಾಳ, ಅವ ಎಷ್ಟು ಜನ ಮುಚ್ಚಿರ್ತಾನೆ? ಕಳ್ಳನು ಮತ್ತು ವ್ಯಭಿಚಾರಿ ಒಂದಿನ ತಗೊಂತಿರ್ತಾರೆ, 100% ಸಿಕ್ತಿರ್ತಾರೆ.
ಅವ್ರು ಎಷ್ಟು ಪ್ಲಾನ್ ಮಾಡಲಿ, ಸಂಕಲ್ಪನ ಮಾಡಲಿ, ಅವ್ರು ಏನೇನು ಉದ್ದೇಶ ಇರಲಿ, ಎಷ್ಟು ಅಂಡರ್ಗ್ರೌಂಡ್ ಮಾಡ್ಕೊಂಡು ಕೂಡ ಅವ್ರು ಮಾಡಿದ್ರು ಕೂಡ ಪರವಾಗಿಲ್ಲ, ಎಲ್ಲೆಲ್ಲಿ ಹೋಗಿ ಅವ್ರು ಮಾಡಿದ್ರು ಕೂಡ ನೀ ಎಲ್ಲಿ ಭೀ ಹೋಗಿ ದೇವರಲ್ಲ ಹಣ ಪ್ರಿಯರು, ಪಾತಾಳದ ಹೋಗಿ ದೇವ್ರನ. ಆಕಾಶ ಮೇಲೆ ಪ್ಲೇನ್ ನಿಂದೆ ಸ್ವಂತಾಗಿ ಪ್ಲೇನ್ ಮಾಡಿಕೊಂಡು ಆಕಾಶ ಮೇಲೆ ಹಾರಾಡು, ಅಲ್ಲಿ ಅದ್ರ ಹೋಗಿ ದೇವ್ರನ. ಬಂಡೆಗಳಿಗೆ ನೀ ಅದಕ್ಕೆ ಸುರಂಗ ಮಾಡಿ ಬಂಡೆ ಒಳಗೆ ಹೋಗಿ ಕೂಡ ನೀ ಅಲ್ಲಿ ಭೀ ಹೋಗಿ ನೋಡು, ಅಲ್ಲಿ ಭೀ ದೇವ್ರೇನ. ಎಲ್ಲಿ ಹೋಗ್ತೀನಿ, ಎತ್ತ ಹೋಗ್ತಿ, ಯಾವ ಪ್ರದೇಶಕ್ಕೆ ಹೋಗ್ತೀನಿ, ಯಾವ ಪಟ್ಟಣ ಮುಚ್ಚಿಕೊಳ್ತಿ. ಐರನ್ ಕಬ್ಬಿಣಿಂದ ಒಂದು ಮನೆ ಮಾಡ್ಕೊಂಡಿರ್ತೆ, ಅದ್ರೊಳಗೆ ಲೈಟ್ ಪ್ರವೇಶ ಅನ್ಕೋತೆ, ಅದ್ರಾಗ ಕೂಡ ದೇವ್ರನ. ಎಲ್ಲವೂ ದೇವ್ರ ಸೃಷ್ಟಿ ಇದೆ, ಎಲ್ಲವೂ ದೇವ್ರ ಸೃಷ್ಟಿ ಇದೆ. ಮನುಷ್ಯನಿಂದ ಕೂಡ ದೇವ್ರ ಸೃಷ್ಟಿ. ನಿನಗಂತೂ ಶ್ರೇಷ್ಠವಾಗಿ ಒಂದು ಡಿಸೈನ್ ಮಾಡಿ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನೀನು ರೂಪಿಸಿ ರಚಿಸಿ ನಿನಗ ನನ್ನ ಮಗು ನನ್ನ ಮಗಳೆಂಬುದಾಗಿ ನಿನ್ನನ್ನು ರೂಪಿಸಂತೆ. ನಿನಗ ಕಷ್ಟ ಬಂದಾಗ ನಷ್ಟ ಬಂದಾಗ ದೇವ್ರು ದುಃಖಪಟ್ಟಾನ, ಶ್ರಮಗಳು ಬಂದಾಗ ದೇವ್ರು ದುಃಖಪಟ್ಟಾನ. ಏಸು ಬೈಬಲ್ನಲ್ಲಿ ಕಣ್ಣೀರಿಟ್ಟಾನ. ಯಾಕೆ ಕಣ್ಣಿಟ್ಟಾನ ಗೊತ್ತದನ? ಯಾಕೆ ಕಣ್ಣಿಟ್ಟಾನ ಏಸನ್ನು? ಮಾತಾ ಮರಿಯಳು ತನ್ನ ತಮ್ಮನ ವಿಷಯವಾಗಿ ದುಃಖ ಪಡತ್ತಾರ, ಕಣ್ಣೀರು ಹೇಳತ್ತಾರ. ಮಾಡ್ತಾಳೇನು ಸ್ವಾಮಿ, ಎಲ್ಲ ಮುಗಿದಾಗ ಅದು ಮತ್ತೇನು ಈಗ ಅವ್ನು 4 ದಿನ ಆಯ್ತು ಸತ್ತೋಗಿ ಸಮಾಧಿಯಲ್ಲಿ ಹಾಕಿದ, ಅವನಿಗೆ ಪೂರ ವಾಸನೆ ಇದ್ದೋಗಿ ಅಲ್ಲೇ ಕೂತು ಸ್ವಾಮಿ ಮುಗಿದಾಗ್ಯದ ಅವನು. ಬಟ್ ಮರಿಯಳು ಒಂದು ನಂಬಿಕೆ ವಿಶ್ವಾಸದ. ಏನು ನಂಬಿಕೆ ವಿಶ್ವಾಸದ? ಸ್ವಾಮಿ ನೀ ಇಲ್ಲಿರ್ತೀನಿ, ನನ್ನ ತಮ್ಮ ಸಾಯ್ತಿದ್ದಿಲ್ಲ. ನೀ ಇರ್ತೀನಿ ಸ್ವಾಮಿ, ಇಲ್ಲಂದ್ರೆ ನನ್ನ ತಮ್ಮ ನಿನ್ನ ಜೊತೆ ಓಡಾಡ್ತೀನೋ, ನಿನ್ನ ಜೊತೆ ನನ್ನ ತಮ್ಮ ಇರ್ತೀನೋ, ಆದರೆ ಅವನಿಗೆ ಮರಣ ಇರ್ತಿದ್ದಿಲ್ಲ ಸ್ವಾಮಿ, ನನ್ನ ತಮ್ಮ ಸಾಯ್ತಿಲ್ಲ ಎಂಬುದಾಗಿ ಆಕೆ ದುಃಖಪಟ್ಟು ಕಣ್ಣೀರಿಟ್ಟು ಓಡಾಡ್ತಾಳ. ಆಕೆನ ಇಷ್ಟತಿ ಪರಿಸ್ಥಿತಿ ನೋಡಿ ಏ ಸ್ವಾಮಿ ಕೂಡ ಕಣ್ಣೀರು ಕಂತೇವೆ. ಅಲ್ಲಲ್ಲಿಯ ಏ ಸ್ವಾಮಿ ಅವನ ಅತಿಗಾಗಿ ಆತನ ಪರಿಸ್ಥಿತಿ ನೋಡಿ ಕಣ್ಣೀರು ಅಂತೇವೆ. ಅದಕ್ಕೆ ಅಲ್ಲಿ ನನ್ನ ಮಾತು ಬರೆಯುವಂಥ ಈ ಆತನು ಮರಣಕ್ಕಾಗಿ ಸತ್ತಿರತ್ತೇವೆ. ಆತನ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಗಳು ದೇವರು ಮಾಡ್ತಾನಲ್ಲಿ. ಜನ ನೋಡ್ಲಿ ಎಂಬುದಾಗಿ ಆಕಾಶ ಕಡೆ ತಂದೆ ದೇವರೇ ಎಂಬುದಾಗಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ ಲಾಜರನೇ ಹೊರಗೆ ಬಾ ಅಂದಾಗ ಬಟ್ಟೆ ಸುತ್ತಿರ್ತಕ್ಕಂಥ ಶರೀರದಿಂದ ಲಾಜರನೇ ಹೊರಗೆ ಬಂದಂತ ಅನ್ಸೋದ್ರಿಸಿದ್ರ ದೇವ್ರ ನಂಬಿಕೆ ವಿಶ್ವಾಸ. ದೇವ್ರು ಹತ್ತುಕೊಂಡು ದೇವ್ರ ಚಿತ್ತಂತೆ ನಡುವಿದಾಗ ನೀವು ಪ್ರಯತ್ನ ಪಡು. ದೇವರು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ನಿಂತೀವಿ. ನೀವು ತಪ್ಪು ಮಾಡಿದಾಗ, ನೀವು ದ್ರೋಹ ಮಾಡಿದಾಗ, ನೀವು ಅಪರಾಧ ಮಾಡಿದಾಗ ದೇವರು ಕಣ್ಣೀರು ಅಂತೇಳಿ ಕಣ್ಣಾಗಿನ ಹನಿ ಒಂದು ಹನಿರ ದೇವ್ರು ನೀರು ಕಡಿಬೇಕು. ಜಾಗ್ರತೆ. ತಾಯಿ ತಂದೆ ನಿನ್ನ ವಿಷಯದಲ್ಲಿ ತಾಯಿ ತಂದೆ ದುಃಖ ಪಡ್ತಾರೆ, ನಿನ್ನ ವಿಷಯದಲ್ಲಿ ತಾಯಿ ತಂದೆ ಕಣ್ಣೀರಿಡ್ತಾರ. ಕೆಲವೊಂದು ತಾಯಿ ತಂದೆ ಶುಗರ್ BP ಎಲ್ಲನೇ ಬಂದ್ಬಿಟ್ಟಿರ್ತಾರೆ ಇವರು. ಕೆಲವೊಂದು ತಾಯಿ ತಂದೆ ಮಕ್ಕಳ ವಿಷಯವಾಗಿ ಅವ್ರ ಪರಿಸ್ಥಿತಿ ಹಿಂಗದ ಹೆಚ್ಚಿಗೆ ಆಲೋಚನೆ ಮಾಡಿ ಪ್ಯಾರಲೈಸ್ ಆಗಿ ಹಾಸ್ಪಿಟಲ್ ಬಿದ್ದೋಗ್ಯಾರ. ಕೆಲವೊಬ್ಬರು ಮರಣ ತುತ್ತಾಗಿದ್ದಾರೆ. ಅದೇ ದುಃಖದಲ್ಲಿ ಅದೇ ಒಂದು ಚಿಂತೆಯಲ್ಲಿ ಒಳಗಾಗಿದ್ದೇವೆ. ಯಾರ ಮುಂದೆ ನಾವು ತಲೆ ಎತ್ಕೊಂಡು ನೋಡ್ಬೇಕು, ಯಾರ ಮುಂದೆ ನಾವು ತಲೆಯನ್ನು ಎತ್ಕೊಂಡು ನೋಡ್ಬೇಕು. ದೇವ್ರೆ ಎಂಥ ಪರಿಸ್ಥಿತಿ ಬಂತ, ನಮ್ಮ ಜೀವಿತ ಎಂಥದಾಗೋತಲ್ಲ ಎಂಬುದಾಗಿ ಅವ್ರು ದುಃಖಪಟ್ಟು ಕಣ್ಣೀರಿಟ್ಟು ಗೋಳಾಡಿ ಲಾಸ್ಟ್ ಕೊನೆ ಈ ಸ್ಥಿತಿ ಬಂದಾಗ ಅವ್ರ ಮರಣನೇ ಹೊಂದಿದ್ದಾರೆ. ಅದರೊಳಗೆ ಅವ್ರ ಜೀವ ನಿಮಗೆ ಹೋಗ್ಯದ ಪ್ರಿಯರು. ಇವತ್ತು ಆ ಕುಟುಂಬದ ಶಾಪಕರ ಕುಟುಂಬ ಪ್ರಿಯರು. ಒಂದು ತಂದೆ ಕಣ್ಣೀರಿಟ್ಟನ, ಒಂದು ತಾಯಿ ಕಣ್ಣೀರಿಟ್ಟು ಆ ಮಕ್ಕಳ ವಿಷಯವಾಗಿ ದುಃಖ ಪಟ್ಟನಂದ್ರೆ ಅವ ಅದ್ರಾಗೆ ಕೊನೆ ಸ್ಥಿತಿ ಅವ್ನು ಮುಗಿದ ಮೇಲೆ ಅದು ಶಾಪದ ಒಂದು ಜೀವಿತ ಹೊರತು ಆಶೀರ್ವಾದ ಜೀವಿತ ಅದು ನಿನಗ ಅಲ್ಲ ಪ್ರಿಯ. ಮತ್ತು ಕೂಡ ದೇವ್ರು ನಿಂಗೆ ಅವಕಾಶ ಕೊಡತಾನೆ ಗೊತ್ತು. ಮತ್ತು ಕೂಡ ನೀನು ಒಂದು ಅವಕಾಶ ಕೊಟ್ಟು ನಾನು ಪರಲೋಕದಲ್ಲಿ ಇರ್ತಕ್ಕಂಥ ಪಟ್ಟಣಕ್ಕಾಗಿ ನೀವು ಚೌಕ ಪಡುವಾಗ ಅದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದ ಬೇರೆ. ಇವತ್ತಿನ ಮಕ್ಕಳಿನ ತಾಯಿ ತಂದೆಗೆ ಎಷ್ಟೋ ಅವಮಾನ ಆಗುತ್ತೆ, ಎಷ್ಟೋ ಮಾನ ಮರದೆ ತಾಯಿ ತಂದೆ ಬಜಾರಕ್ಕೆ ಬಂದು ಬೀಳತ್ತೆ. ಇವತ್ತು ಮಾಡ್ತಕ್ಕಂಥ ಹೆಂಡತಲಿಂದ ಬಜಾರಕ್ಕೆ ಯಜಮಾನನ ಒಂದು ಪರಿಸ್ಥಿತಿ ಅವಮಾನಕರವಾಗಿ ಎಲ್ಲಿ ತಲೆ ಎತ್ಕೊಂಡು ತಿರುಗಲಂತ ಪರಿಸ್ಥಿತಿ. ಇವತ್ತು ಯಜಮಾನ ಮಾಡಿರ್ತಕ್ಕಂಥ ದ್ರೋಹ ಅಪರಾಧದಿಂದ ಹೆಂಡತಿ 4 ಮಂದ್ಯದಲ್ಲಿ ಹೋಗಿ ತಿರುಗಲಾರಂತ ಒಂದು ಪರಿಸ್ಥಿತಿ, ಮುಂದೆ ಹೋಗಿ ಎದುರು ಜನರಿಗೆ ಮುಖ ತೋರಿಸೋ ಪರಿಸ್ಥಿತಿ ಇವತ್ತಿನ ಜನ ಒಳಗ ಬಂಧುಗಳ ಪ್ರಿಯರು. ನನ್ನ ಸೋದರ ನೀವು ನಿಮ್ಮ ಹೃದಯನು ನೀವು ಕಟ್ಕೊಳ್ಬೇಕು. ಯಾಕಂದ್ರೆ ನೀವು ಪರಲೋಕದ ಮನೆ ಬರುತ್ತೀರಿ, ಭೂಲೋಕದ ಮನೆದವರು ನೀವು ಅಲ್ಲ. ಭೂಲೋಕದ ಮನೆದವರಲ್ಲಿ ನೀವು ಪರಲೋಕದ ಸಂಬಂಧಪಟ್ಟಂತ ಮನೆದವರಿದ್ದೀರಿ. ಪರಲೋಕಕ್ಕೆ ಸಂಬಂಧಪಟ್ಟಂತ ಮನೆ ವಿಷಯದಲ್ಲಿ ಅಬ್ರಾಹ್ಮನು ಏನತನ ಶಾಶ್ವತವಾದ ಆಸ್ತಿವಾರಗಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪ ನಿರ್ಮಿಸಿದ ಪಟ್ಟಣ ಇದನ್ನು ನೋಡ್ತಿದ್ದಾನೆ. ದೇವರು ನಿರ್ಮಿಸಿದ ಪಟ್ಟಣಕ್ಕಾಗಲಿ ಎದುರು ನೋಡು, ದೇವ್ರ ಸಂಕಲ್ಪಕ್ಕಾಗಲಿ ಎದುರು ನೋಡು. ಮನುಷ್ಯರ ಸಂಕಲ್ಪವನ್ನು ಮರ್ತೋಗಣಿ ಬಿಟ್ಬಿಡು. ಮನುಷ್ಯರ ಸಂಕಲ್ಪ ಅನುಸಾರ ಓಡಬೇಡ, ದೇವ್ರ ಚಿತ್ತಾನುಸಾರ ಓಡು, ದೇವ್ರ ಸಂಕಲ್ಪದ ಅನುಸಾರವಾಗಿ ನೀವು ಓಡು. ಹೀಗೆ ಓಡುವಾಗ ನಿನಗೆ ಮೇಲದ ಪರಿಶುದ್ಧವಾಗಿರ್ತಕ್ಕಂಥ ಪಟ್ಟಣವೇ ನಿನ್ನದಾಗಿದೆ ಪ್ರೇರೆ. ರೋಗ ಪ್ರತಿಯೊಂದು ಶರೀರಕ್ಕದ ಪ್ರೇರೆ, ಪ್ರತಿಯೊಂದು ಶರೀರ ರೋಗದ.
ನಾನು ಹೋಲಿ ಕಮ್ಯುನಿ ಸರ್ವಿಸ್ ಕೊಡತನ ಯಾರ್ದಾರ ಮೇಲೆ ಹೊತ್ಕೊಂಡ್ಬಿಡ್ತಾನೆ ಅಂದಿದ್ದಾನೆ. ಹಂಗಾಗಿತ್ತು ನನಗೆ. ಹಿಂಗೆಲ್ಲರಿಗೆ ಬಗ್ಗೆ ಕೊಳತ್ರ ಈಗ ಸೊಂಕ ಹೇಳಕ್ಕೆ ಹೊಂಟಿದಲ್ಲ ಹಿಂಗಾಗಿ ನಾನು ರೋಗ ನನ್ನ ಒಳಗೆ ಕೂಡ ಅದ. ಇಷ್ಟು ವಾಕ್ಯ ಹೇಳ್ತಾನ, ಅದು ಅನೇಕ ಜನರಿಗೆ ಸ್ವಸ್ಥತೆ ಆಯ್ತದ. ಪ್ರಾರ್ಥನೆ ಮಾಡಿದ್ರೆ ಅನೇಕ ಜನ ಬೆಳಗಡೆ ಹೊಂತಾರ. ಆಗಲ್ಲಂತ ಪರಿಸ್ಥಿತಿಗಳು ಎಲ್ಲರೊಳಗೆ ದೇವ್ರು ಮಾಡ್ಲತನ. ನನಗೆ ದೇವ್ರು ಭಾಳ ಸತಿ ಅದ್ಭುತ ಮಾಡ್ಯಾನ, ಇನ್ನೂ ಕೂಡ ಅದ್ಭುತ ಮಾಡತಾನ, ಇಲ್ಲಂತಿಲ್ಲ. ಬಟ್ ಶರೀರ ಕೆಲವು ವಿಷಯದಲ್ಲಿ ಇದು ಬಲಹೀನ ಆಗುತ್ತೆ. ಇದು ಮಣ್ಣಿಗೆ ಸಂಬಂಧಪಟ್ಟಂತ ಇದು ಈ ಲೋಕಕ್ಕೆ ಸಂಬಂಧಪಟ್ಟಂತ ಈ ಶರೀರ ಅದ. ಆದರೆ ಶರೀರ ದೇವರಿಗೆ ಒಪ್ಪಿಸ್ಕೊಟ್ಟಾಗ ಒಂದು ದಿನ ಈ ಲೋಕದ ಶರೀರವನ್ನು ನಾಶವಾಗುತ್ತದ, ಪರಲೋಕದ ಒಂದು ಶರೀರವಾಗಿ ಅದು ಮಾರ್ಪಡ್ತದೆ. ಅದಕ್ಕಾಗಿ ತೋಕಪಡಿಸ್ತವಾಗಿ. ಹಲ್ಲೆಲೂಯಾ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಅಂತ ಸ್ಥಿತಿಯಲ್ಲಿ ಹಲ್ಲೆಲೂಯಾ ಹಲ್ಲೆಲೂಯಾ. ನೀ ಹೇಗೆ ಯಾವ ಸ್ಥಿತಿಯಲ್ಲಿ ಯಾವ ಕಾರ್ಯಗಳನ್ನು ನೀ ಮಾಡಿದೋ ಅದೇ ಸ್ಥಿತಿಯಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನೀ 100% ಅಲ್ಲಿ ನಿಂತುಕೊಳ್ಳುತ್ತೇನೆ. ತಾಯಿ ಕಣ್ಮುಚ್ಚು, ತಂದೆ ಕಣ್ಮುಚ್ಚು, ಲೋಕದಾಗಿರ್ತಕ್ಕಂಥ ಎಲ್ಲರ ಕಣ್ಣುಗಳನ್ನು ಮುಚ್ಚು. ಬಟ್ ದೇವ್ರ ಕಣ್ಣು ಮುಚ್ಚಲಾಕ ಮಾತ್ರ ಆಗ್ಲಕ್ಕ ಸಾಧ್ಯನೇ ಇಲ್ಲ. ದೇವ್ರ ಕಣ್ಣು ಮುಚ್ಚಿದಂತ ವ್ಯಕ್ತಿಗಳು ಭೂಲೋಕದಲ್ಲಿ ಯಾರು ಇಲ್ಲ. ಯಾವ ವ್ಯಕ್ತಿ ಮುಚ್ಚಲಕ್ಕ ಅವಕಾಶ, ಚಾನ್ಸಸ್ ಇಲ್ಲೇ ಇಲ್ಲ. ಅದಕ್ಕಾಗ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ದೇಹದ ಮೂಲಕ ನಡೆಸಿದ ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ನೀನು ಪ್ರತಿಫಲ ಹೊಂದಿರ್ತೀವಿ. ಹಲ್ಲೆಲೂಯಾ ಅಂತ ನಾವು ಮಾಡೇನ ಅದಕ್ಕೆ ಅನುಭವಿಸ್ಲತ್ತನವ. ಯಾರಂತವ? ನಿಮ್ ವೈರಿ ಯಾರು? ಬಾಜು ಮನೆಯರ ಅಲ್ಲ, ಮೊದಲನೇ ವೈರಿ ನಿಮ್ಮವರೇ. ನೀವು ಕುಂತಲ್ಲೇ ಬೆಂಕಿ ಹಚ್ಚೋರು ನಿಮ್ಮವರೇ, ಕಡ್ಡಿಗಿರೋ ನಿಮ್ಮವರೇ, ಪೆಟ್ರೋಲ್ ಹಾಕೋರು ಕೂಡ ನಿಮ್ಮವರೇ. ಯಾರು ಬೆಂಕಿ ಹಚ್ಚಲತ್ತಾರ? ನಿಮ್ಮವರೇ. ಬಟ್ ಸರಿಯಾಗಿ ನೀನು ಪ್ರತಿಫಲ ಹೊಂದುತ್ತಿ. ಸರಿಯಾಗಿ ಏನು ಮಾಡ್ತಿ ಅದೇ ಮಾಡ್ತೀನಿ. ಪೇತ್ರನಿಗೊಂದು ದೇವರು ಚಾವಿ ಕೊಟ್ಟನ, ಕೀಲಿ ಕೊಟ್ಟನಂತ. ಪೇತ್ರನೇ, ನೀ ಭೂಲೋಕದಲ್ಲಿ ಏನು ಕಟ್ಟುತ್ತಿ ಅದು ಪರಲೋಕದಲ್ಲಿ ಸಹ ಕೂಡ ನೀನು ಕಟ್ಟಿ. ಭೂಲೋಕದಲ್ಲಿ ನೀ ಏನು ಬಿಚ್ಚಿಡ್ತಿ ಅದು ಪರಲೋಕದಲ್ಲೂ ಕೂಡ ನೀ ಬಿಚ್ಚಿಡ್ತಿ. ಮತ್ತು ಎಷ್ಟು ಏನ್ ಮಾಡಿದ್ರು ಕೂಡ ವ್ಯರ್ಥದ. ಆದರೆ ದೇವರ ಮಕ್ಕಳು ದೇವರ ಕಾರ್ಯ ಮಾಡಿದ್ದು ಅದು ಎಂದು ವ್ಯರ್ಥ ಹೋಗಲಕ್ ಸಾಧ್ಯ ಇಲ್ಲ ಪ್ರೇರ. ಅದು ವ್ಯರ್ಥ ಆಗಲಕ್ ಸಾಧ್ಯ ಇಲ್ಲೇ ಇಲ್ಲ. ನೀನು ದೇಹದ ಮುಖಾಂತರ ನಡೆಸಿದ ಕ್ರಿಯೆಗಳ ಮುಖಾಂತರ ಸರಿಯಾಗಿ ನೀನು ಪ್ರತಿಫಲ ಹೊಂದಿ ದೇವರು ನಿನ್ನನ್ನು ಪ್ರತಿಫಲ ಕೊಡ್ತಕ್ಕಂತಾನ. ನ್ಯಾಯಾಸನದ ಮುಂದೆ ಸ್ಥಿತಿಯಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ ಏನೇನು ನೀವು ಮಾಡಿರ್ತಿ, ನೀವೊಂದು ದೇವರ ನ್ಯಾಯಸ್ಥಾನದ ಮೇಲೆ ಸುಳ್ಳಾಗಿ ನಿಂತಿ ಅಂದ್ರ ಅಲ್ಲಿ ಸ್ಪಷ್ಟವಾಗಿ ಪಿಕ್ಚರ್ ಸಾಥ್ ನಿನ್ನ ದೇವರಾಗ್ತಾನೆ. ನೀ ಫಿಲ್ಮ್ ನಿನ್ನ ಪಿಕ್ಚರ್ ನೋಡ್ತಾರಲ್ಲ, ಜನ ನೋಡ್ತಾರ ಒಂದಿನ, ನೀ ಮಾಡಿರ್ತಕ್ಕಂಥದ್ದು ಅಲ್ಲೆಲ್ಲ ಟಕ 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 ಅಂತೇಳಿ ಬರ್ತದೆ ಪ್ರೇರೆ. ಹಲ್ಲೆಲೂಯಾ. ಹೆಂಗ್ ಬರ್ತದೆ ಮ್ಯೂಸಿಕ್? ಪರಲೋಕದ ಮ್ಯೂಸಿಕ್ ಬೇರೆ ಇರ್ತದೆ ಪ್ರೇಯರ್. ಅಲ್ಲಿನ ಮ್ಯೂಸಿಕ್ ಟಕ 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 ಅಂತಾರಲ್ಲ, ಅಲ್ಲಿನ ಮ್ಯೂಸಿಕ್ ಎಂಥ ಮ್ಯೂಸಿಕ್ ಇರ್ತದೆ ನನಗಂತೂ ಗೊತ್ತಿಲ್ಲ. ಬಟ್ ಆ ಮ್ಯೂಸಿಕ್ ಬರುವಾಗ ನಿನ್ನ ಪರಿಸ್ಥಿತಿ ಎಲ್ಲ ಅಲ್ಲಿ ಬೇಕು ಪ್ರೇಯರ್. ಯಾರ್ಯಾರು ಕಣ್ಣು ಮುಚ್ಚಿದಿ, ಯಾರ್ಯಾರಿಗೆ ಸುಳ್ಳು ಹೇಳಿದಿ, ಯಾವ್ಯಾವ ಕಾರ್ಯ ಕ್ರಿಯೆಗಳನ್ನು ಮಾಡಿದಿ ಎಲ್ಲವನ್ನು ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು. ದೇವ್ರಿಗೆ ಒಂದು ಒಪ್ಪಿಕೊಂಡು ಬಿಟ್ಟು ಕೊಡ್ತಕ್ಕಂಥದ್ದು ಉತ್ತಮ. ಒಂದು ವೇಳೆ ನೀವು ಒಪ್ಪಿಕೊಂಡು ಬಿಟ್ಟು ಕೊಟ್ಟಿದೆ ಅಂದ್ರೆ ಅಲ್ಲಿನ ಪಿಕ್ಚರ್ ಬರಲ್ಲ ಪ್ರಿಯರು. ಬಿಟ್ಟು ಕೊಟ್ಟಾಗ ಶ್ರೇಷ್ಠನಾಗ ನೀ ಕಾರ್ಯ ಮಾಡ್ಕೋತಾ ದೇವ್ರ ನಂಬಿದ್ದಿ ಅಂದ್ರೆ ಅಲ್ಲಿ ನಿನ್ನ ಪಿಕ್ಚರ್ ಓಪನ್ ಆಗಲ್ಲ, ನಿನ್ನ ಪಿಕ್ಚರು ಸಮಾಪ್ತಿ ಆಗುತ್ತೆ ಪ್ರಿಯರು. ಅಲ್ಲಿ ಬರಲ್ಲ. ಸ್ವಾಮಿ ನನ್ನ ಮಗ ಒಳಗೆ ಪೈಲನ್ ಈ ಕಡಪ ಅಂತೇಳಿ ಸ್ವಾಮಿ ಸ್ಪಷ್ಟವಾಗಿ ನೀವು ಹೇಳಬೇಕಂತ. ಅಲ್ಲಿ ನ್ಯಾಯಾಸನದ ಮುಂದೆ ಯಾರವ? ಕ್ರಿಸ್ತನೇನಲ್ಲಿ. ಅನ್ನಂದ್ರೆ ಬೈಬಲ್ದಾಗ ಅದರಲ್ಲಿ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ
ಸರಿಯಾಗಿ ಪ್ರತಿಫಲನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ಅದನ್ನ ಅಥವಾ ಇಲ್ಲ ನಿಮ್ಮ ಬೈಬಲ್ದಾಗಿನ ಬೇರೆ ಬರ್ತಿದ್ದೀರಾ? ಕ್ರಿಸ್ತನ ನ್ಯಾಯಾಸನದಲ್ಲಿ ನಾವೆಲ್ಲರೂ ಎತ್ತ ಸ್ಥಿತಿಯಲ್ಲಿ ಕಾಣಲೇಬೇಕು. ಏನನ್ನು ಉತ್ತರ ಕೊಡ್ತೀಯ ಅಲ್ಲಿ? ಒಂದು ಕಿರಾಣಿ ದುಕಾನ್ಗೆ ಹೋದ್ರೆ 10 ರೂಪಾಯಿ ಹೊಡೆದಾಕ್ತೀನಿ. ಒಂದು ಕಿರಾಣಿ ದುಕಾನ್ಗೆ ಹೋದಾಗ 1,000 ರೂಪಾಯಿ ಸಾಮಾನು ತರ್ಲಕ್ಕೆ ಹೋದಾಗ 50-60 ರೂಪಾಯಿ ಈಸಿಯಾಗಿ ನೀ ತಿಂದಾಕ್ತಿ ಸುಳ್ಳು ಹೇಳಿ. ಅಲ್ಲಿ ಹೆಂಗದ? ಇಲ್ಲಿ ಹೆಂಡತಿಗೆ ಮೋಸ ಮಾಡತ್ತಿ, ತಾಯಿ ತಂದೆಗೆ ಮೋಸ ಮಾಡತ್ತಿ, ಕೆಲಸ ಬಿಸ್ನೆಸ್ ಮಾಡ್ತಕ್ಕಂಥ ಇಷ್ಟದಲ್ಲಿ ಮೋಸ ಮಾಡತ್ತಿ, ಉದ್ಯೋಗ ಮಾಡ್ತಕ್ಕಂಥ ಇಷ್ಟದಲ್ಲಿ ಮೋಸ ಮಾಡತ್ತಿ. ಹೆಂಗ? ಏನ್ ಪರಿಸ್ಥಿತಿ ನಿಂದು? ಮೋಸಗಾರರೇ, ವಂಚಕರೇ, ಜಾಗ್ರತ ಜಾಗ್ರತ. ದೇವ್ರ ಕಣ್ಣು ಕಟ್ಲಕ್ಕಾಗಲ್ಲ, ದೇವ್ರ ಕಣ್ಣು ಕಟ್ಲಕ್ಕಾಗಲ್ಲ. ಎತ್ತ ಸ್ಥಿತಿಯಲ್ಲಿ ಕ್ರಿಸ್ತನ ನ್ಯಾಯಸನದಲ್ಲಿ ಕಾಣಿಸಿಕೊಳ್ಳಿ. ಕ್ರಿಸ್ತನ ಮುಂದೆ ನೀವು ನಿಲ್ಲೇಬೇಕಾಗತ್ತೆ. ಅವತ್ತು ಏನ್ ಮುಖ ತೋರ್ಸ್ಕೊಂಡು ನಿಲ್ತಿಯಲ್ಲಿ? ಎಂತ ಮುಖದೊಡನೆ ನಿಲ್ತಿಯಲ್ಲಿ? ಈ ಸಣ್ಣ ಒಂದು ಯಾವುದೇ ಸ್ಥಿತಿಯಲ್ಲಿ ಎಲ್ಲ ನಿಂತಿಂದ ನಾಚಿಕೆ ಬರ್ತೀನಿ ನಿನಗ. ಅಲ್ಲಿ ಹ್ಯಾಂಗ ಮುಖ ತೋರಿಸ್ತೀವಿ ಮಾತಲ್ಲಿ ದೇವ್ರ ಮುಂದೆ? ಎಂಥ ಸ್ಥಿತಿಯಲ್ಲಿ ನಿಂದಿರ್ತೀಯ? ಅಲ್ಲೆಲ್ಲೂಯ್ಯ. ಮತ್ತೆ ದೇವ್ರಿಗೆ ಅವಕಾಶ ಕೊಡ್ತಾನೆ, ಮತ್ತೆ ದೇವ್ರ ಅವಕಾಶ ಕೊಡ್ತಾನೆ. ಎಷ್ಟು ಪಾಪ ಮಾಡಿ ಒಂದು ಪಾಪಿ ದೇವ್ರ ಮುಂದೆ ಹೊತ್ಕೊಂಡು, ದೇವ್ರೆ ನಾ ಪಾಪ ಮಾಡಿದೆ ನಾನು ಕ್ಷಮಿಸಂದಾಗ ದೇವ್ರು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ನೀನು ಕ್ಷಮಿಸ್ತಾನೆ. ತಿರ್ಗಿ ಆ ಪಾಪದಲ್ಲಿ ನೀ ಕೈ ಹಾಕಬೇಡ, ತಿರ್ಗಿ ಆ ವಂಚನದಲ್ಲಿ ನೀ ಕೈ ಹಾಕಬೇಡ. ನಿನ್ನ ಪುನರುದ್ಧಾನದ ನೀ ನ್ಯಾಯಸ್ಥಾನದ ಮುಂದೆ ನೀ ನಿಲ್ತಿ, ಕ್ರಿಸ್ತನ ಮುಂದೆ ನೀ ನಿಲ್ತಿ. 1000 ಜನ ದೂತರು ನಿಂದಿರ್ತಾರಲ್ಲಿ, 1000 ಜನ ದೂತರು ನಿನ್ನ ನೋಡಿ ಸ್ತುತಿ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ದೇವ್ರಿಗೆ ಮಹಿಮೆ ಪಡಿಸ್ತಾರ ಅಲ್ಲಿ. ಅಯ್ಯೋ, ಭೂಲೋಕದಲ್ಲಿ ನನ್ನ ಮಗನು ಒಳ್ಳೆ ಕಾರ್ಯ ಮಾಡಿ ಬಂದ, ನನ್ನ ಮಗಳು ಒಳ್ಳೆ ಕಾರ್ಯ ಮಾಡಿ ಬಂದ ಭೂಲೋಕದಲ್ಲಿ ಎಂಬುದಾಗಿ ಅಲ್ಲಿ ನಿನಗ ಸ್ವಾಗತ ಮಾಡ್ತಾರ. ಒಳ್ಳೆ ಜೀವ ಎಂಬ ಜಯಮಾಲೆಯನ್ನು ನಿನ್ನನ್ನು ಕೊಡ್ತಕ್ಕಂಥನಾಗಿರ್ತಾರ ಅಲ್ಲಿ. ಇಲ್ಲಿ ಏನಂದ್ರೆ ನಿನ್ನ ಪರಿಸ್ಥಿತಿ? ಇಲ್ಲಿ ನೀತಿವಂತನಾಗಿ ಬೆಳಿ, ಸತ್ಪುರುಷನಾಗಿ ಬೆಳಿ, ದೇವರ ಮಗನಾಗಿ ದೇವರ ಮಗಳಾಗಿ ನೀನು ಬೆಳಿ. ದೇವರ ಮಗನಾಗಿ ದೇವರ ಮಗಳಾಗಿ ನೀವು ಬೆಳೆದಾಗ ಅಲ್ಲಿ ನೀವು ಶ್ರೇಷ್ಠವಾಗಿರ್ತಕ್ಕಂಥ ಪ್ಲೇಸ್, ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಳ ನಿಮಗೆ ದೇವರು ಇದ್ದಾರೆ. ಹಲ್ಲೆಲೂಯಾ. ಕೊನೆಯದಾಗಿ 1 ಕೊರಿಂಥದವರಿಗೆ 15ನೇ ಅಧ್ಯಾಯ 52-53 ವಚನ ಅಂತ ಹೇಳಿದ್ರು. ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಾಡುವೆವು. ಲಯವಾಗುವಾಗ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ದೇವರಿಗೆ ಮಹಿಮೆ ಆಗಲಿ. ಯಾವುದನ್ನು ಕೇಳ್ತೇವಂತ ಗೊತ್ತು? ಯಾವುದನ್ನು ಕೇಳಿ ಹೇಳ್ತೀರಿ ನೀವು? ಕ್ರಿಸ್ತನಲ್ಲಿ ಇದ್ದವರು ಕೂಡ ಹೇಳ್ತಾರ, ಕ್ರಿಸ್ತನಲ್ಲಿ ಇಲ್ಲದವರು ಕೂಡ ಹೇಳ್ತಾರ. ಆದರೆ ಇಲ್ಲದವರು ಒಂದು ಪ್ರದೇಶ ಸಪ್ರೇಟ್ ಇರ್ತದ, ಇದ್ದವರದು ಪ್ರದೇಶವನ್ನು ಸಪ್ರೇಟ್ ಇರ್ತದ. ಆದರೆ ಒಂದೇ ಕ್ಷಣದಲ್ಲಿ ಕಣ್ಣಿನ ರೆಪ್ಪೆ ಬಡಿದು ಒಳಗಾಗಿ ನಾವೇನ್ ಮಾಡ್ತೇವಂತ ಹೇಳ್ತೇವ? ಹಂಗೆ ಇರ್ತೇವ? ಇನ್ನ ಮತ್ತೆ ಕಣ್ಣಿನ ರೆಪ್ಪೆ ಬಡಿದು ಮ್ಯಾಕ್ ಕಾಡ್ತೇವೆ ನೋಡಳೆ, ಚಾನ್ಸ್ ಅದನ್ನೇ ಗೊತ್ತು ಇಲ್ಲ. ಬಟ್ ಆಗೋತ್ ಅವಕಾಶ ಇದೆ. ಒಂದು ಕಣ್ಣಿನ ರೆಪ್ಪೆ ಬಡಿಯುವುದಕ್ಕಿಂತ ಮುಂಚಿತವಾಗಿ ನೀವು ಮಾರ್ಪಡ್ತೀರಿ, ಸಂಪೂರ್ಣವಾಗಿ ಮಾರ್ಪಡ್ಬೇಕು. ಮನುಷ್ಯನು ಮಾರ್ಪಡುವುದಕ್ಕಾಗಿ ಒಂದು ಕ್ಷಣ, ಒಂದು ಸೆಕೆಂಡ್ ಮಾತ್ರ ಸಾಕು. ಒಂದೇ ಒಂದು ಸೆಕೆಂಡ್ ಸಾಕು ಮನುಷ್ಯನ ಮಾರ್ಪಡುವುದಕ್ಕಾಗಿ. ಮನುಷ್ಯನ ಜೀವಿತ ಕಟ್ಟುವುದಕ್ಕಾಗಿ ಒಂದು ಸೆಕೆಂಡ್ ಸಾಕು ಅಷ್ಟೇ. ಮನುಷ್ಯನ ಆಸ್ತಿ ಐಶ್ವರ್ಯ ಉಳುವುದಕ್ಕಾಗಿ 1000 ವರ್ಷಗಳು ಬೇಡ, ಒಂದೇ ಸೆಕೆಂಡ್ ಅಲ್ಲಿ ದೇವರು ನಿನಗೆ ಆಸ್ತಿ ಐಶ್ವರ್ಯ ಸಂಪಾದನೆ ಮಾಡುವ ಹಾಗೆ ಆ ಸ್ಥಿತಿಗೆ ದೇವರು ತಂದಿರ್ತಾನೆ. ಒಂದೇ ಸೆಕೆಂಡ್ ಅಲ್ಲಿ ಮಾರ್ಪಟ್ಟು, ನಿನ್ನ ದೇಹ ಕೂಡ ಒಂದೇ ಸೆಕೆಂಡ್ ಅಲ್ಲಿ ಮಾರ್ಪಟ್ಟು ಮಣ್ಣಾಗಿರ್ತಕ್ಕಂಥ ನಿನ್ನ ದೇಹ, ಮಣ್ಣಾಗಿರ್ತಕ್ಕಂಥ ನಿನ್ನ ಒಂದು ಶರೀರ ಒಂದೇ ಕ್ಷಣದಲ್ಲಿ ಮಾಂಸದೊಡನೆ ನೀನು ಎತ್ತಲ್ಪಟ್ಟಿರ್ತೇವೆ. ಆ ಮಾಂಸ ಯಾವುದಿರ್ತ ಅಂತ ನೋಡಿ, ಇಲ್ಲಿ ತೂತುರಿ ಊದಲಾಗಿ ಸತ್ತವರು
ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ನಿರ್ಲಯವಾಗಂದ್ರೆ ಏನು? ಹಲ್ಲೆಲೂಯ. ಈಗ ಟೈಮ್ ಆಗದ ಆಲ್ರೆಡಿ ಮತ್ತೆ ಹೇಳಿದೆ. ಸ್ನಾನ ಮಾಡ್ಕೊಂಡ ತಕ್ಷಣ ಬಟ್ಟೆ ಎಲ್ಲ ಹಾಕೊಂಡು ನಾವೆಲ್ಲಿ ನಿರ್ತೇವೆ? ಬಂದು ಯಾವ ಟೇಬಲ್ ಅಂತಾರೆ ಅದಕ್ಕೆ? ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬಂದು ಸ್ಪಷ್ಟವಾಗಿ ನಾವು ಬಂದು ಮುಂದೆ ನಿಂತಿರ್ತೇವೆ. ಜರ್ರ ಮಿಸ್ಟೇಕ್ ಆಗಲಕ್ಕೆ ಚಾನ್ಸ್ ಇಲ್ಲ. ಜರ್ರ ಮಿಸ್ಟೇಕ್ ಆಗಲಕ್ಕೆ ಚಾನ್ಸ್ ಇಲ್ಲ. ಈ ಕೂದಲು ಈ ಸೈಡ್ ಇರೋದು ಕರೆಕ್ಟ್, ಈ ಲೈನ್ ಕೂಡ ಕರೆಕ್ಟ್ ಇರೋದು. ಮತ್ತೆ ಅದಕ್ಕೆ ನಾವು ಮತ್ತೆ ಹೆಚ್ಚು ಅದು ಕೂಡತಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ನೀರು ಹಚ್ಚಿ ಅದಕ್ಕೆ ಸರಿ 100% ಮಾಡೋದಾಗಿರ್ತೈತೆ. ಕರೆಕ್ಟ್ ಅಥವಾ ಇಲ್ಲ? ಮಾಡ್ತಿರಿಲ್ಲ? ನಾನಂತೂ ಕಂಪಲ್ಸರಿ ಮಾಡ್ತಾ ನೋಡ್ತೇನೆ. ಈ ಲೈನ್ ಕಂಪಲ್ಸರಿ ಕಾಣ್ಬೇಕು. ನೀವು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಪೌಡರ್ ಮಾತ್ರ ಹಚ್ಚಲ್ಲ. ಎಮರ್ಜೆನ್ಸಿ ಪರ್ಪಸ್, ಬಿಸಿಲು ಹೆಚ್ಚಿಗದ, ಮುಖದ ಮೇಲೆ ಪಚನ ಬಿಡ್ತಕ್ಕಂಥ ಪರಿಸ್ಥಿತಿ ಅದ, ಎಲ್ಲರ ಹೊರಗೆ ಹೋದ್ರ ಅಥವಾ ಎಲ್ಲರ ದೊಡ್ಡೊಂದು ಪ್ರೋಗ್ರಾಮ್ ಅದ ಅಂತ ಸ್ಥಿತಿಗೆ ಹೋಗ್ಲತ್ತಂದ್ರೆ ಮಾತ್ರ ಪೌಡರ್ ಸ್ವಲ್ಪ ಹಚ್ತಾವಷ್ಟೇ. ಅದು ಭೀ ಹೆಚ್ಚಿಗೆ ಹತ್ತವ್ರ ಅಮ್ಮವ್ರು ಕಬ್ರೆ ಯಾಕೋ ಬೆಳ್ಳಗೆ ಕಾಣತ್ ನೋಡ್ರಿ. ಹೋಮ್ ಮಿನಿಸ್ಟರ್ ಆರ್ಡರ್ ಬರ್ತದೆ ಬೆಳ್ಳಗೆ ಕಾಣತ್ ನೋಡ್ರಿ ಅಂತ. ಹಲ್ಲೆಲೂಯಾ. ನಮ್ಮ ಮತ್ತೆ ಅರ್ಥ ಆಗ್ಲತ್ತ ನಿಮ್ಗೆಲ್ಲರಿಗೆ? ಅರ್ಥ ಆಗ್ಯದ? ಎಲ್ಲಿ ನಿರ್ತೇವೆ ನಾವು? ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಬಂದು ನಾವು ಎಷ್ಟು ನಾವು ಯಾವ ಸ್ಥಿತಿಯಲ್ಲಿ ನಾವು ರೆಡಿ ಆಗಬೇಕು ಆ ಸ್ಥಿತಿಗೆ ನಾವಲ್ಲಿ ರೆಡಿ ಆಯ್ತು ಹೋಗ್ತೇವೆ. ಇದು ಟೈಮ್ ಇರ್ತದೆ. ಆ ಸಾಲ ಸ್ನಾನ ಮಾಡಬೇಕು 15-20 ನಿಮಿಷ, ಬಟ್ಟೆ ಹಾಕೋಬೇಕು 15-20 ನಿಮಿಷ, ಮೇಕಪ್ ಮಾಡ್ಕೋಬೇಕು 15-20 ನಿಮಿಷ ಮಿನಿಮಮ್. ಇಲ್ಲಾಂದ್ರೆ ಭೀ ಒನ್ ಅವರ್. ಒಂದು ಹೆಣ್ಮಗು ರೆಡಿ ಆಗ್ಲಕ್ಕ ಮಿನಿಮಮ್ ಒಂದು ಅವರ್ ಬೇಕು. ಒಂದು ಗಂಡ್ಸು ಮಗ ರೆಡಿ ಆಗಲ್ಲ ಕೂಡ ಮಿನಿಮಮ್ 1 ಅವರ್ ಬೇಕು. ಸೇವಿಂಗ್ ಎಲ್ಲ ಮಾಡ್ಕೊಂಡು ಪೂರ ಕರೆಕ್ಟಾಗಿ ಡ್ರೆಸ್ಸಿಂಗ್ ಬಂದು ಎಲ್ಲ ಕೂಡ 1 ಅವರ್. ಇಬ್ಬರಿಗೂ ಸೇಮ್ ಟೈಮ್ ಹಿಡಿತದೆ. ಬಟ್ ಅವ್ರ ಟೈಮ್ ಕಾಣ್ಬರ್ತಾ, ನಮ್ಮ ಟೈಮ್ ಇತ್ತೆ ಕಾಣಿಸ್ಬರಲ್ಲ ಅಷ್ಟೇ. ಬಟ್ ದೇವ್ರ ವಾಕ್ಯದ ಸ್ಪಷ್ಟವಾಗಿ ಈ ಮಣ್ಣಿನ ಶರೀರ ಒಂದು ವೇಳೆ ಮಾರ್ಪಾಟು ಹೇಳುವಾಗ ಎಂಥ ಶರೀರ ಅಂದರೆ ಈ ಲೋಕದ ಶರೀರ ಇಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟಂತ ಶರೀರ ಇರಲ್ಲ. ಪುನರುದ್ಧಾನ ಅದ. ತೂತುರಿ ಧ್ವನಿಯನ್ನು ಕೇಳಿದ ತಕ್ಷಣನೇ ಸತ್ತವರು ಮೊದಲು ಹೇಳ್ತಾರ. ಹೇಳುವಾಗ ಹೇಳ್ತಾರೆ ಸ್ಪಷ್ಟವಾಗಿ, ಲಯವಾಗುವ ಈ ದೇಹ ನಿರ್ಲತ್ವವನ್ನು ಧರಿಸಿಕೊಳ್ಳುವುದು. ಮತ್ತೆ ಹೇಳ್ತಾನೆ ಇಲ್ಲಿ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಎಂಬುದಾಗಿ. ಅಮರತ್ವ ಅಂದ್ರೆ ಈ ಲೋಕದ ಶರೀರನೇ ಅದು, ಅಲ್ಲೇ ಅಲ್ಲ. ಈ ಲೋಕದ ಶರೀರ ಅಲ್ಲೇ ಅಲ್ಲ. ಈ ಲೋಕದ ಶರೀರ ಮೇಲೆ ಗಾಯಗಳವ, ಅಲ್ಲಿ ಪೆಟ್ಟದ, ಅಲ್ಲಿ ಮಚ್ಚುಗಳ ತಿಂದದ, ಅಲ್ಲಿ ಡಾಗ ತಿಂದವ, ಅಲ್ಲಿ ಜನ ಹೇಳಿಸಿದ ಹಂಗಸಿರ್ತಕ್ಕಂಥ ಪರಿಸ್ಥಿತಿಗಳು ಅಲ್ಲಿ ಅವ. ಜನ ಹೊಡೆದಿಂದ ಪೆಟ್ಟವ, ಸರಿ ಮಾಡಿರ್ತಕ್ಕಂಥ ಗಾಯಗಳವ. ಆದ್ರೆ ಅಮರತ್ವವನ್ನು ಧರಿಸಿಕೊಳ್ಳತಕ್ಕಂಥ ಶರೀರ ಮೇಲೆ ಯಾವ ಗಾಯ ಇರ್ಲಕ್ ಚಾನ್ಸ್ ಇಲ್ಲ. ಪ್ರೇಯಲ್ಲಿ ಯಾವ ಗಾಯಗಳು ಇರ್ಲಕ್ ಚಾನ್ಸ್ ಇಲ್ಲ. ಅಲ್ಲಿ ಆ ಶರೀರ ಪರಿಶುದ್ಧವಾಗಿರ್ತಕ್ಕಂಥ ಶರೀರ. ಪ್ರೇಯಲ್ಲಿ ತೂತುರಿ ಧ್ವನಿ ಕೇಳುವ ಸಮಯದಲ್ಲಿ ಒಂದೇ ಒಂದು ಕ್ಷಣದಲ್ಲಿ, ಅಂದರೆ ಕಣ್ಣಿನ ರೆಪ್ಪೆ ಬಿಡುವುದಕ್ಕಿಂತ ಮುಂಚಿತವಾಗಿ ನಾವು ಮಾತಾಡ್ತೇವೆ. ಅದು ದೇವರ ಮಕ್ಕಳಿಗೆ ಅವಕಾಶ ಕೊಟ್ಟಂತೆ, ಮನುಷ್ಯರ ಮಕ್ಕಳಿಗಿಲ್ಲ. ಮನುಷ್ಯನ ಕಾರ್ಯಕೃತ್ಯಗಳು ಮಾಡ್ತಕ್ಕಂಥವರಿಗೆಲ್ಲ ದೇವರ ಮಕ್ಕಳಿಗೆ ಅವಕಾಶ ಕೊಟ್ಟನ. ಮತ್ತು ಆ ದೇವರ ಮಕ್ಕಳಾಗಿ ಜೀವಿಸ್ತಾರೆ, ಮನುಷ್ಯರ ಮಕ್ಕಳಾಗಿ ನೀವು ಜೀವಿಸ್ತಾರೆ. ಅಮರತ್ವ ಶರೀರವನ್ನು ಧರಿಸಿಕೊಳ್ತಾರೆ. ಮಣ್ಣಿನ ಶರೀರವನ್ನು ಅದು ಸದಾಕಾಲ ಕೊಳೆದೋಗಿರ್ತಕ್ಕಂಥ ಶರೀರವನ್ನು ಧರಿಸಿಕೊಂಡು ನೀವು ಅಡ್ಡಾಡ್ತಾರೆ. ಒಂದು ಶಕ್ತಿ ನಿಮ್ಮನ್ನು ನೀವು ಆಲೋಚನೆ ಮಾಡ್ಕೊಳ್ತೇವೆ. ನೀವು ಆಲೋಚನೆ ಮಾಡ್ಕೊಳ್ಳಿ. ಕರ್ತನ ನ್ಯಾಯಸ್ಥಾನದ ಮುಂದೆ ನೀವು ನಿಲ್ಲಬೇಕು. ಅದು ಎತ್ತಾಯ ಸ್ಥಿತಿಯಲ್ಲಿ ಏನೇನು ಕಾರ್ಯಗಳು ಮಾಡಿರ್ತೀವಿ ಆ ಸ್ಥಿತಿಯಲ್ಲೇ ನೀವು ಕ್ರಿಸ್ತನ ಮುಂದೆ, ನ್ಯಾಯಸ್ಥಾನ ಮುಂದೆ ಒಂದಿನ ನಿಂತಿರ್ತಿದ್ರಿ. ಅದಕ್ಕೆ ಅಬ್ರಾಹ್ಮಣ ಹೇಳ್ತಾನೆ ಸ್ಪಷ್ಟವಾಗಿ, ಈ ಗುಡಾರದ ಮೇಲೆ ನನಗೆ ಮನಸ್ಸಿಲ್ಲ, ನನಗೆ ಪರಲೋಕದ ಮನೆಯಲ್ಲಿ ನನಗೆ ಮನಸ್ಸಿದೆ. ನನ್ನ ನಂಬಿಕೆ ವಿಶ್ವಾಸ ಅದ್ರ ಮೇಲೆ ಇಟ್ಟಿದ. ಈ ಭೂಲೋಕದ ಆಸ್ತಿ ಐಶ್ವರ್ಯ ಎಲ್ಲ ಅದ, ಬಟ್ ಇದು ನನಗೆ ಬೇಕಿಲ್ಲ, ಅದರ ನನಗೆ ಅಲ್ಲಿಂದ ಮನೆ ಬೇಕೆಂಬುದಾಗಿ ಸ್ಪಷ್ಟವಾಗಿ ಅಬ್ರಾಹ್ಮನು ಒಂದು ಗುರಿ ಇಟ್ಟು ಅದಕ್ಕಾಗಿ ತಗೋಪಟ್ಟಾರೆ. ಅಪೊಸ್ತಲನಾದ ಪೌಲ್ ತಗೋಪಟ್ಟ ಅದಕ್ಕಾಗಿ. ಈ ಲೋಕದ ಮನೆಗಾಗಿ ತಗೋಪಟ್ಟಿಲ್ಲ, ಪರಲೋಕದ ನನಗೊಂದು ಮನೆ ಅದ, ಪರಲೋಕದ ಒಂದು ಗುಡಾರ ನನಗದ ಎಂಬುದಾಗಿ ಅಪೊಸ್ತಲನಾದ ಪೌಲು ಅದಕ್ಕಾಗಿ ತಗೋಪಟ್ಟಾರೆ. ಮಾನವರಿಗೆ ನೀವಿ ತಗೋಪಡು, ನಿನ್ನ ಕೂಡ ದೇವರ ಅವಕಾಶ ಕೊಟ್ಟಾರೆ. ಭೂಲೋಕಕ್ಕಲ್ಲ ಪರಲೋಕಕ್ಕಾಗಿ ತಗೋಪಡು. ಭೂಲೋಕದ ನಿಂಗೆ ಬೇಕಾಗಿರ್ತಕ್ಕಂಥ ವಿಷಯವಾಗಿ ನೀ ಕೂಡಿಸಿಡು, ಪರವಾಗಿಲ್ಲ. ಆದರೆ ಅಲ್ಲಿಗಾಗಿ ನೀವು ತಗೋಪಡೋದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದು ಶ್ರೇಷ್ಠವಾಗಿರ್ತಾರೆ. ಹಲ್ಲೆಲೂಯಾ. ಎಷ್ಟು ಸಮಯದಾಗ ಮಾರ್ಪಡ್ತೇವೆ ಅಂತ ನಾವು ಎಷ್ಟು ಜನ ಬೇಕು? ಫಿಕ್ಸೇಷನ್ ತಗೋರಪ್ಪ. ಟೈಮ್ ಆಗ್ಯದ, ಆಲ್ರೆಡಿ 18 years ಕ್ರಾಸ್ ಆಗ್ಯದ. ಒಳ್ಳೆ ಆರಾಧನೆ ಮಾಡತ್ತೀರಿ, ಪ್ರಾರ್ಥನೆ ಮಾಡತ್ತೀರಿ,
ಡಿಸಿಷನ್ ತಗೊಂಡ್ರೆ ಜಸ್ಟ್ ಇನ್ನೊಂದು ಟೈಮ್ ತೆಗೆದು ಅಂದ್ರೆ ಇನ್ನೊಂದು ಟೈಮ್ ತಗೋತೀವಿ ಅಂದ್ರೆ ಏನ್ ಅರ್ಥ ಆಯ್ತು ಅವರಿಂದ ಏನು ಮುಚ್ಚೋದ್ರಾಗ ಇನ್ನ ಪಾಪದ ಭಂಡಾರ ಮುಚ್ಚೋದಲ್ಲ. ಇನ್ನೂ ನೀವು ಪಾಪ ಮಾಡ್ತೀವಿ, ಇನ್ನು ಪಾಪ ಮಾಡ್ತಕ್ಕಂಥ ಆಸೆ ನಿನ್ನ ಒಳಗ ಅದ. ಇಲ್ರಿ ಗಂಡ ಅಂತ ಒಂದೇ ಸಲ ತಗೋತೇವೆ ನಾವು. ಗಂಡ ಹೆಂಡತಿ ಒಂದೇ ಸರ್ತಿ ಹೇಳ್ತೀರಲ್ಲಿ, ಒಂದೇ ಜಾಗ ಪರಲೋಕದ ನಿಮ್ ಗಂಡ ಹೆಂಡತಿ ಜಾಗ ಅದ ಇಲ್ಲೇ ಇಲ್ಲ ಅಲ್ಲಿ. ನೀ ಯಾರೋ ನಾ ಯಾರು, ನಿನ್ನ ಲೆಕ್ಕ ನೀ ಕೊಡ್ತೀನಿ, ನನ್ನ ಲೆಕ್ಕ ಯಾರ ಲೆಕ್ಕ ಅವ್ರು ಒಪ್ಪಿಸ್ಲೇಬೇಕಾಗದಲ್ಲಿ. ಅವ್ರು ತಗೊಂಡ್ರು ತಗೋತಾ, ಇವ್ರು ತಗೊಂಡ್ರು ತಗೋತಾ ಬೇಡ. ಇನ್ನೂ ಪಾಪಗಳ ಮುಣುಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಪಾಪದಿಂದ ತೊಳೆಯಲ್ಪಟ್ಟವನಾಗಿ ಹೊರಗೆ ಬಾ, ಪರಿಶುದ್ಧ ಪಾಪ ನೋಡಿರ್ತವ, ಪರಿಶುದ್ಧತೆ ತಗೋತಾರೆ. ಇನ್ನೊಬ್ಬರು ನಮಗೆ ಬೇಕಾಗಿಲ್ಲ. ಅದು ಭೂಲೋಕದಾಗ ಕೊಟ್ಟನ ಯಜಮಾನ ಚಿಂತೆ ಮಾಡು, ಭೂಲೋಕದಾಗ ತಾಯಿ ಕೊಟ್ಟರಂತ ಚಿಂತೆ ಮಾಡು, ತಂದೆಯನ್ನ ಚಿಂತೆ ಮಾಡು, ಮಗಳೆಲ್ಲ ಚಿಂತೆ ಮಾಡು, ಮಗನನ್ನ ಚಿಂತೆ ಮಾಡು. ಅವ್ರಿಗೆ ಸಂರಕ್ಷಿಸು, ಅವ್ರಿಗೆ ಬೇಕಾದ ವಿಷಯದಲ್ಲಿ ಅವ್ರಿಗೆ ನಡೆಸು, ಅದ್ಭುತವಾಗಿ ಒಳ್ಳೇದು ಬೋಧನೆ ಮಾಡಿ ನಡೆಸು, ಒಳ್ಳೇದು ಕೊಡು, ಒಳ್ಳೆ ಕಲ್ಚರ್ ಕೂಡ ಅವರಿಗೆ, ಒಳ್ಳೇದು ಮಾಡುವುದಕ್ಕಾಗಿ ಅವಕಾಶ ಕೂಡ ಅವರಿಗೆ, ಕೆಟ್ಟದ್ದು ಮಾಡುವಾಗ ಅವ್ರಿಗೆ ಶಿಕ್ಷಿಸು. ಬೆತ್ತ ಹಿಡಲ ಪಿತ ಪುತ್ರನಿಗೆ ಶತ್ರು. ಹಿಡಿ ಬೆತ್ತ ಹಿಡಿ, ಬಜಾಸ್ ಆವಾಗ ಪರವಾಗಿಲ್ಲ, ಸರಿ ಮಾಡು, ತಿದ್ದು. ಒಂದ್ ವೇಳೆ ಅವ್ರು ಮತ್ತೆ ದೋಸ್ತರಾಗಿರಂದ್ರ ನ್ಯಾಯಸ್ಥಾನ ಒಂದು ಹ್ಯಾಂಡಿರ್ತಾರಂತಲ್ಲಿ ಎತ್ತ ಸ್ಥಿತಿಯಲ್ಲಿ ಟಂಟಡ 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 ಎಂಬುದಾಗಲ್ಲ ಮ್ಯೂಸಿಕ್ ಸಣ್ಣ ತಂದಿರ್ತೀವಿ ಮಗ ಒಬ್ಬನ. ಬಟ್ ಅದಕ್ಕಾಗಿ ನೀವು ತಗೋಪಡ್ಬೇಡ, ದೇವ್ರಿಗಾಗಿ ತಗೋಪಡು. ಒಳ್ಳೇದು ಕೆಲಸ ಮಾಡು, ಒಳ್ಳೆ ವಿದ್ಯಾಭ್ಯಾಸ ಮಾಡು, ಒಳ್ಳೆಯವನಾಗಿ ಬಾಳ್ವೆ ಮಾಡು, ಒಳ್ಳೆಕಿಗೆ ಬಾಳ್ವೆ ಮಾಡು. ದೇವರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲಿ ಈ ಸ್ವಾಧೀನ ಮಾಡಿಕೊಂಡು ಬಲವಾಗಿ ಹಿಡ್ಕೊಂಡು ಓಡು. ಇನ್ನು ಓಟಮಿ ಯಾರು ವ್ಯರ್ಥ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಸಮಯದಲ್ಲಿ ಮಾರ್ಪಡ್ತೇವೆ ಅಂತ ನಾವು ಒಂದು ಕ್ಷಣದಲ್ಲಿ, ಅಂದ್ರೆ ರೆಪ್ಪೆ ಬಡಿವರಷ್ಟರ ಒಳಗಾಗಿ ಮಾರ್ಪಡುವೆವು. ಅಮರತ್ವ ಶರೀರ ಬೇಕಾ, ಮಣ್ಣಿನ ಶರೀರ ಬೇಕಾ? ಯಾವ ಶರೀರ ಬೇಕು? ಮಣ್ಣಿಂದ ಶರೀರ ಬೇಡ, ಅಮರತ್ವವನ್ನು ಧರಿಸಿಕೊಳ್ಳತಕ್ಕಂಥ ಶರೀರ, ಅದು ಪರಿಶುದ್ಧ ಶರೀರವಾಗಿ ನೀನು ಮಾರ್ಪಡ್ತದೆ. ಮಾರ್ಪಡ್ಬೇಕಾದ್ರೆ ಇವತ್ತು ದೀಕ್ಷೆನ ತೆಗೆದುಕೊಂಡಿದ್ದಲ್ಲ ನೀ, ಹಿಂದಿನ ದಿನದಲ್ಲಿ ಆ ದೀಕ್ಷೆನ ತೆಗೆದುಕೊಂಡು ಪರಿಪಾಲನೆ ಮಾಡು, ಫಾಲೋ ಆಗು. ಅದರಲ್ಲಿ ಯಾವುದು ಮಿಸ್ಟೇಕ್ ಮಾಡಬೇಡ. ಕರ್ತನ ದೇಹಾರತ್ವದಲ್ಲಿ ಪಾಲ್ಬಂದಿರು. ಯಾವ ಪಾಪ ದ್ರೋಹ ಅಪರಾಧ ವಂಚನೆಗೆ ನೀನು ಅವಕಾಶ ಕೊಡಬೇಡ. ಅವಾಗ ನೀನು ಅಮರತ್ವ ಶರೀರ ಧರಿಸಿಕೊಂಡು ನೀನು ಉನ್ನತ ಸ್ಥಾನ ಬರ್ತಿರ್ತೀರಿ. ಹಲ್ಲೆಲೂಯ ಅಂತ ಈ ಸಣ್ಣ ಸಂದೇಶದ ಹೇಳುವಾಗಿ ನಿಮ್ಮನ್ನು ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ, ಖಂಡಿಸಿ ಮತ್ತು ಪ್ರಾರ್ಥನೆ ಮಾಡಿ ನಾವನ್ನು ಪ್ರದರ್ಶನ ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿನಗೆ ಮಹಿಮೆ ಆಗಲಿ, ಘನತೆ ಆಗಲಿ. ಒಳ್ಳೆ ಸಮಯ ಮತ್ತು ಸಂದರ್ಭ ಅವಕಾಶವನ್ನು ನಿಮಗೆ ಕೊಟ್ಟಿದ್ದೇವೆ. ನನಗೆ ಸ್ತೋತ್ರ. ವಾಕ್ಯದ ಅನುಸಾರವಾಗಿ ಮಾತಾಡಿದ್ದೇವೆ, ನನಗೆ ಮಾತಾಡಿದಿ, ನಿಮ್ಮೆಲ್ಲರಿಗೂ ಮಾತಾಡಿದ್ದೇವೆ. ಈ ಭೂಲೋಕದ ಕಟ್ಟಡೆ ನಮ್ಮ ಜೊತೆಗಿಲ್ಲ ದೇವರು, ಪರಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಟ್ಟಡೆಯನ್ನು ನಾವು ಇದು ಮಾಡ್ತಕ್ಕಂಥರಾಗಿದ್ದೇವೆ. ಆ ಪರಲೋಕದ ಕಟ್ಟಡೆಯನ್ನು ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಕಟ್ಟಡೆ ನಿನ್ನ ಸನ್ನಿಧಿ ನಮಗೆ ಬೇಕಪ್ಪ. ಈ ಭೂಲೋಕದ ಮನೆ, ಈ ಭೂಲೋಕದ ಆಸ್ತಿ ಐಶ್ವರ್ಯ ಇವೆಲ್ಲ ಒಂದಿನ ನಾಶವಾಯ್ತಕ್ಕಂಥದ್ದಾಗಿದೆ ನನ್ನ ಸೋದರ. ಈ ಭೂಲೋಕದ ಶರೀರ ಕೂಡ ಒಂದಿನ ನಾಶವಾಯ್ತಕ್ಕಂಥದ್ದು. ಇದು ಪೌಲನು ಅದಕ್ಕಾಗಿ ತೋಕೋಪಟ್ಟಿಲ್ಲ, ಪೌಲನು ಪರಲೋಕಕ್ಕಾಗಿ ತೋಕೋಪಟ್ಟನು. ಕೈಯಿಂದ ಕಟ್ಟಿರ್ತಕ್ಕಂಥ ಮನೆಯಲ್ಲಿ ನಿವಾಸಿಸತಕ್ಕಂಥವಾಗಿ ನಾನು ಪರಲೋಕದ ಪಟ್ಟಣದ ಮೇಲೆ, ಪರಲೋಕದಲ್ಲಿರ್ತಕ್ಕಂಥ ಮನೆ ಮೇಲೆ ಆಸಕ್ತಿ ಇದೆ ಎಂಬುದಾಗಿ ಇವತ್ತಿನ ಮನೆಯಲ್ಲೂ ಚಿಂತೆ ಮಾಡಬೇಡ. ಇವತ್ತಿನ ಆಸ್ತಿ ಐಶ್ವರ್ಯ ಚಿಂತೆ ಮಾಡಬೇಡ. ಸಂಪಾದನೆ ಮಾಡ್ತೀವಿ, ಒಂದಿನ ದೇವರಿಗೆ ಕೊಡ್ತಾನೆ, ಇಲ್ಲ ಅಂತಿಲ್ಲ. ಆದ್ರೆ ಇದ್ದುದರಲ್ಲೇ ಸಂತೃಪ್ತಳಾಗಿ ಬೆಳಿ, ಅದರಲ್ಲಿ ಬಲ ಹೊಂದು ಪರಲೋಕದ ಒಂದು ಕಟ್ಟಡದ ಮೇಲೆ ನನ್ನ ಮನಸ್ಸಿನ ಮೊದಲು ನಿನ್ನ ಶರೀರವನ್ನು ಮಾರ್ಪಾಡು, ನಿನ್ನ ಹೃದಯವನ್ನು ಮಾರ್ಪಾಡು ಮಾಡು. ಇವತ್ತು ಪಾಪದ ತುಂಬಿರ್ತಕ್ಕಂಥ ಹೃದಯದನ್ನ ಪ್ರಾರ್ಥನೆ ದ್ವಾರ ತೊಳಕೋ. ಇವಾಗ ನೀನು ಶುದ್ಧನಾಗು. ಅಶುದ್ಧರಾಗಿರ್ತಕ್ಕಂಥ ಶರೀರ ವಾಸನೆಗೆ ಸಂಬಂಧಪಟ್ಟ, ನೀಚ ವಾಸನೆ ಸಂಬಂಧಪಟ್ಟಿದ್ದು ಪ್ರಿಯರೇ. ಶರೀರ ಮಾತ್ರ ಸ್ನಾನ ಮಾಡ್ತಾ ತೊಳ್ಕೊಂಡ್ರೆ ಆಗಲ್ಲ, ಹೃದಯನ್ನು ತೊಳೆದುಕೊಂಡು ಸ್ವಚ್ಛವಾಗಿ ಹೃದಯವನ್ನು ತೊಳೆದುಕೊಂಡಾಗ ಪರಲೋಕದ ನಿವಾಸದಲ್ಲಿ ನೀನು ನಿವಾಸಕ್ಕೆ ಅವಕಾಶ. ಅಬ್ರಾಹ್ಮನ ಆಸ್ತಿ ಐಶ್ವರ್ಯ ಎಲ್ಲನೇ ಇತ್ತು, ಆದರೆ ಅಬ್ರಾಹ್ಮನ ಅದನ್ನು ತಗೋಪಟ್ಟಿಲ್ಲ. ಕೈಯಿಂದ ಕಟ್ಟಿರ್ತಕ್ಕಂಥ ಮನೆ ಮೇಲೆ ಅಬ್ರಾಹ್ಮನು ಆಸೆ ಪಟ್ಟಿಲ್ಲ. ಪರಲೋಕ ಪಟ್ಟಣದಕ್ಕಾಗಿ ಆತನ ಆಸೆ ಪಟ್ಟ. ಅದಕ್ಕಾಗಿ ಅಬ್ರಾಹ್ಮನರು ಕ್ರಿಸ್ತನ ನ್ಯಾಯಾಸನದ ಮುಂದೆ
ಎತ್ತ ಸ್ಥಿತಿಯಲ್ಲಿ ನಿಲ್ಬೇಕಾಗಿರ್ತವಾಗ ನೀ ಮಾಡಿದ ಕ್ರಿಯೆಗಳ ಅನುಸಾರವಾಗಿ ನೀನು ನ್ಯಾಯ ತೀರ್ಪು. ಆದರೆ ಅದಕ್ಕಿಂತ ಮುಂಚಿತವಾಗಿ ನೀನು ಮಾಡ್ತಾರೆ ಕಣ್ಣಿನ ರೆಪ್ಪೆ ಅಂದ್ರೆ ಒಂದು ಕ್ಷಣದಲ್ಲಿ ರೆಪ್ಪೆ ಬಡುವುದರ ಒಳಗಾಗಿ ನೀನು ಮಾರ್ಪಾಡು. ನಿನ್ನ ದೇಹ ನಿನ್ನ ಶರೀರ ಮಣ್ಣಿಂದ ಇಲ್ಲಂತೆಲ್ಲ ಆದರೆ ಮಣ್ಣಿನ ಶರೀರ ನಾಶವಾಗುತ್ತದ. ತೂತುರಿ ಧ್ವನಿಯನ್ನು ಊದಿರುವಾಗ ನೀ ಹೇಳ್ತಿಲ್ಲ ಗೊತ್ತು, ಅಮರತ್ವ ಶ್ರೇಣಿಗಳು ಧರಿಸಿಕೊಳ್ತೀವಿ. ಅದು ಪರಿಶುದ್ಧವಾಗಿರ್ತಕ್ಕಂಥ ಶರೀರವಾಗಲಕ್ಕೆ ಅವಕಾಶ. ಪರಿಶುದ್ಧ ಶರೀರ, ಪರಿಶುದ್ಧನಾಗಿ ಜೀವನ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳೇ ಪರಲೋಕ ಪಟ್ಟಣದ ಪ್ರಿಯರು. ಪರಲೋಕದಲ್ಲಿ ಪಟ್ಟಣ ಸೇರ್ತಕ್ಕಂಥ ವ್ಯಕ್ತಿಗಳು ಎಲ್ಲರಲ್ಲ, ಆದ್ರೆ ಕೆಲವೊಬ್ಬರಿಗೆ ದೇವರು ಅವಕಾಶ ಕೊಟ್ಟಾರೆ. ಎಲ್ಲರಿಗೆ ಅವಕಾಶ ಕೊಟ್ಟರೆ ಕೆಲವೊಬ್ರು ಕಳೆದುಕೊಂಡ್ರೆ ಮತ್ತು ಕೂಡ ದೇವರು ಅವಕಾಶ ಕೊಡ್ತಾನ. ಮಾರ್ಪಾಡ್ತೇವೆ ಇವತ್ತು, ಮಾರ್ಪಾಡ್ತೇವೆ. ದೇವರೇ ನನಗೆ ಮಾರ್ಪಡಿಸ್ತೇವೆ. ನಾನು ಮಾಡಿದ ಹೇ ಕೃತ್ಯಗಳು ಅದು ನಾಚಿಕೆಗೆಡತನಗಾಗಿತ್ತು ದೇವರೇ, ಆದರೆ ಈ ದಿನ ರಕ್ಷಿಸ್ತೆ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಗನೇ ಕಾಲೇಜ್ ಸ್ಕೂಲ್ ಕಾಣ್ತಿದ್ದಿ, ಅಲ್ಲಿನ ಸ್ಥಿತಿ ಪರಿಸ್ಥಿತಿ ಏನದ ಒಂದ್ಸತಿ ಆಲೋಚನೆ ಮಾಡ್ತೀವಿ. ಕೆಟ್ಟು ಹೋಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ತಾಯಿ ತಂದೆ ತಲೆಯನ್ನು ಕೆಳಗೆ ವಂಚಿಸ್ತದೆ. ಜಾಗ್ರತ. ಒಂದು ನಿನ್ನ ತಾಯಿ ತಂದೆ ನಂಬಿಕಸ್ತರು ನೀತಿವಂತರ ಅಂದ್ರ ಅವ್ರು ಅವಮಾನಕ್ಕ ಗುರಿಯಾದಾಗ ದೇವ್ರು ನೋಡಿ ಸುಮ್ಮನ್ ಬಿಡಲ್ಲ ಪ್ರೇಯರೇ. ದೇವ್ರು ನೋಡಿ ಸುಮ್ಮನ್ ಬಿಡಲ್ಲ. ಶಿಕ್ಷಕ ಪಾತ್ರನ ಜಾಗ್ರತ. ಮನೆಯಲ್ಲಿ ಯಾರಿಲ್ಲ ಎಂಬುದಾಗಿ ಪಾಪ ಭೋಗಕ ಅವಕಾಶ, ವ್ಯಭಿಚಾರ ಸಂಬಂಧಪಟ್ಟಂತ ಒಂದು ಕ್ರಿಯೆಗಳನ್ನು ಮಾಡ್ತಕ್ಕಂಥನಾಗಿದ್ದೆ. ನನ್ನ ಸೋದರ ಮಾರ್ಪಡೋರು ಬಹಳ ಸುತ್ತ ಯಾರು ನೋಡುತ್ತಿಲ್ಲ, ಆದರೆ ದೇವರು ನೋಡ್ತಕ್ಕಂಥನಾಗಿದ್ದೆ. ದೇವ್ರು ನೋಡುವಾಗ ಪರಿಶುದ್ಧವಾಗಿ ಜೀವನ ಮಾಡಿ. ದೇವ್ರು 24x ಕೆಲಸ ಮಾಡ್ಕೊಂಡಿದ್ದೇವೆ. ದೇವ್ರ ಕಣ್ಣು ಮುಚ್ಚಿಲ್ಲ, ದೇವ್ರ ಕಣ್ಣು ತೆರೆದವ. ನಿನಗೆ ಮಾತ್ರ ನಿದ್ರೆ ಅದ, ಯಾಕಂದ್ರೆ ದೇವ್ರ ಮಗನಾಗಿ ಮಗಳಾಗಿದ್ದಿ. ಹಗಲು ಕೊಟ್ಟ ನಿನಗ ಕೆಲಸ ಮಾಡೋದಕ್ಕಾಗಿ, ರಾತ್ರಿ ಕೊಟ್ಟ ನಿನಗ ರೆಸ್ಟ್ ಮಾಡುವುದಕ್ಕಾಗಿ. ಆದ್ರೆ ಆ ದಿನ ಮಾರ್ಪಡೋದಕ್ಕೆ ಮುಂಚಿತವಾಗಿ ಈ ದಿನ ಮಾರ್ಪಟ್ಟು ದೇವರನ್ನು ನಂಬಿ ದೇವ್ರ ಚಿತ್ತಂತೆ ನಡುವಕ್ಕಾಗಿ ಪ್ರಯಾಸ ಪಡು. ತೂತುರಿ ಧ್ವನಿ ಓದುವಾಗ ನೀವು ಹೇಳ್ತಿ ಸ್ಪಷ್ಟವಾಗಿ, ನಿನಗೆ ಪುನರುತ್ಥಾನ ಅದ, ಪುನರುತ್ಥಾನ ನಿನಗದ. ಅದಕ್ಕಾಗಿ ತಗೊಂಡ್ಬರ್ತೇನೆ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗ ನಮ್ಮೆಲ್ಲರಿಗೂ ಮಾತಾಡಿದೆ. ಕೇಳಿದ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡಿ. ಯಾರ್ಯಾರು ಪಶ್ಚಾತ್ತಾಪಟ್ಟಿ ಪ್ರಾರ್ಥನೆ ಮಾಡಿದರೋ ಅವ್ರನ್ನ ರಕ್ಷಿಸಿದವ್ರೆ. ಹಿಂತಿರುಗಿ ಹೋಗಿ ಅದೇ ಸ್ಥಳದಲ್ಲಿ ಬಿದ್ದೋಗ್ಲಕ್ಕೆ ಅವಕಾಶ, ಚಾನ್ಸಸ್ ಇಲ್ಲ. ಪ್ರತಿ ನಿನ್ನ ಮಗನಾಗಿ ಮಗಳಾಗಿ ತಿಳಿಸ್ಬೇಕು. ನಿನ್ನ ಸನ್ನಿಧಿಯಲ್ಲಿ ಅವರು ಕಾಣಲೇಬೇಕು. ಅಂತ ಮಕ್ಕಳಾಗಿ ಮಾರ್ಪಡಿಸ್ಬೇಕು. ಇವತ್ತಿನ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ಮಾತಾಡಿದ್ದೇವೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಕೇಳ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡ್ಬೇಕೆಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಬರವರ ತಿರುಗಿ ಬರುವರ ನಾವು ಪರಿಶುದ್ಧರಾಗಿ ಜೀವನ ಮಾಡಿ ಸನ್ನಿಧಿಯಲ್ಲಿ ತಿರುಗಿ ಯಥಾಸ್ಥಿತಿಯಲ್ಲಿ ನಾವು ಕಾಣಿಕೊಳ್ಳುವಾಗ ನಮ್ಮನ್ನು ಸಹಕರಿಸಿ ಉತ್ತಮ ಆರಾಧನೆ ಮಾಡಿ ಮತ್ತು ಸಂದೇಶವನ್ನು ಕೇಳಿ ಇನ್ನೂ ಜೀವನದಲ್ಲಿ ನಾವು ಎಲ್ಲರೂ ತುಂಬಲ್ಪಡುವಾಗ ನಮ್ಮನ್ನು ತೋರಿಸ್ತಾರೆ. ವಾರವೆಲ್ಲ ನಮ್ಮನ್ನು ಅದ್ಭುತವಾಗಿ ರಕ್ಷಿಸಿದ್ವಿ. ಮುಂದೆ ಬರ್ತಕ್ಕಂಥ ವಾರವನ್ನು ನಮ್ಮನ್ನು ರಕ್ಷಿಸ್ತಾ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ನಾವು ಕೇಳಿಕೊಂಡು ಪಡ್ಕೊಂಡು ನಮ್ಮನ್ನು ಪರಲೋಕ. ಆಮೇನ್, ಆಮೇನ್, ಆಮೇನ್.